ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆಯನ್ನು ಶ್ರೀ ಮದನ್ ಕೊಠಾರಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ವಿಶ್ವಸ್ತರ ಶ್ರೀ ನಿತ್ಯಾನಂದ ಮಹಾಪೀಠ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಶ್ರೀನಿವಾಸರಾವ್ PB ಅಧ್ಯಕ್ಷರು ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಕೇಂದ್ರ ಸಮಿತಿ ಶ್ರೀ AK ಸುಬ್ಬಯ್ಯ ಕಟ್ಟೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾಸರಗೋಡು ಜಿಲ್ಲಾಧ್ಯಕ್ಷರು ವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಮಹನೀಯರುಗಳಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಒಬ್ಬರು ಶ್ರೀ ನೀನಾರ್ ವಿಶ್ವನಾಥ ಹಿರಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಕವಿ ಹಿರಿಯ ಪತ್ರಕರ್ತರಾದ ಶ್ರೀ ರಾಧಾಕೃಷ್ಣ ಕೇವಳಿ ಅವರ ಸನ್ಮಾನಗೊಳ್ಳಲಿದ್ದಾರೆ. ಸಡಗರದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾಸರಗೋಡು ಎನ್ನುವಂಥದ್ದು ಕರ್ನಾಟಕದ ಭಾಗವಾಗಿ ಇಲ್ಲದಿದ್ದರೂ ಕೂಡ ಸಾಂಸ್ಕೃತಿಕವಾಗಿ ನಾವು ಕರ್ನಾಟಕದವರೇ. ಆ ನಿಟ್ಟಿನಲ್ಲಿ ಗಡಿನಾಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ನಮ್ಮೊಂದಿಗೆ ಸದಾ ಇದ್ದು ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತದೆ ಎನ್ನುವುದಕ್ಕೆ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಬಹಳ ಅಪರೂಪದೊಂದು ಕಾರ್ಯಕ್ರಮ ಗಡಿನಾಡ ಸಾಂಸ್ಕೃತಿಕ ಉತ್ಸವ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ ಕೊಂಡೇವರು ಇವರ ಸಹಯೋಗದಲ್ಲಿ ಇವತ್ತು ಬೆಳಗಿನಿಂದ ಈ ಮಠದಲ್ಲಿ ಕಾರ್ಯಕ್ರಮ ಆರಂಭ ಆಗಿರ್ತದೆ. ಇದರ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಗಾಯತ್ರಿ ಮಂಟಪದಲ್ಲಿ ಈಗ ನಡೀತಾ ಇದೆ. ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ ಸದ್ಗುರು ಶ್ರೀ ನಿತ್ಯಾನಂದ ವಿದ್ಯಾಪೀಠದ ಮಕ್ಕಳಿಂದ. ಈ ಪ್ರಾರ್ಥನೆಯನ್ನು ಸಮೂಹ ಗೀತೆಯ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಲಿಕ್ಕಿದ್ದಾರೆ ಸದ್ಗುರು ಶ್ರೀ ನಿತ್ಯಾನಂದ ವಿದ್ಯಾಪೀಠದ ಮಕ್ಕಳಿಂದ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆಲಿ ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ
ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕಾರ್ಯಕ್ರಮದಲ್ಲಿ ಮುಂದೆ ವೇದಿಕೆಯಲ್ಲಿರುವಂಥ ಗುರುಗಳನ್ನು ಹಾಗೂ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ. ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿಯವರು. ಯೋಗ ಮಾತೆ ಗಾಯತ್ರಿ ದೇವಿ ನಿತ್ಯಾನಂದ ಗುರುದೇವರಿಗೆ ಹಾಗೂ ಎಲ್ಲ ಸ್ಥಳ ದೇವರುಗಳಿಗೆ ಹಾಗೂ ಶಾರದಾ ಮಾತೆಗೆ ವಂದಿಸ್ತಾ, ವೇದಿಕೆಯಲ್ಲಿರುವಂಥ ಪರಮ ಪೂಜ್ಯ ಯತಿಶ್ರೇಷ್ಠರಿಗೆ ನಮನಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಸೇರಿದಂಥ ಸಜ್ಜನ ಬಂಧುಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಈ ಭಾಗಕ್ಕೆ ಹಾಗೆ ಕರ್ನಾಟಕದ ಸುತ್ತಮುತ್ತಲಿನ ಗಡಿ ಪ್ರದೇಶಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈ ಜೋಡಿಸಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ಭಾಗದಲ್ಲಂತೂ ಕಾಸರಗೋಡು ಜಿಲ್ಲೆಗೆ ಪ್ರತ್ಯೇಕವಾದಂಥ ವಿಶೇಷವಾದಂಥ ಅನುದಾನಗಳನ್ನು ಕೊಡ್ತಾ ಈ ಭಾಗದಲ್ಲಾಗುವಂಥ ಎಲ್ಲ ಏನು ವಿದ್ಯಾಸಂಸ್ಥೆಗಳಿರಲಿ ಅಥವಾ ಇನ್ನಿತರ ಕಟ್ಟಡಗಳ ಕಾರ್ಯಗಳಲ್ಲಿರಲಿ ಅಥವಾ ಸಾಂಸ್ಕೃತಿಕ ಕಲೆ ಮತ್ತು ಇನ್ನಿತರ ಎಲ್ಲ ಕಾರ್ಯಗಳಿಗೂ ಸದಾ ಕೈ ಜೋಡಿಸ್ತಾ ಈ ಭಾಗದಲ್ಲಿ ನಿರಂತರವಾಗಿ ಚಟುವಟಿಕೆಗಳನ್ನು ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವತ್ತ ಸದಾ ನಮಗೆ ಮಾರ್ಗದರ್ಶನಗೈತ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂಥದ್ದು ಈ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಇತ್ತೀಚೆಗಂತೂ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು ಇದರ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡ ಮೇಲೆ ನಿರಂತರ ಚಟುವಟಿಕೆಗಳನ್ನು ನಾವು ಈ ಭಾಗದಲ್ಲಿ ಕಾಣ್ತಾ ಇದ್ದೇವೆ. ಅದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಅಂತ ಹೇಳುವ ಮಾತನ್ನು ಹೇಳ್ತಾ, ಇವತ್ತು ಈ ನಿತ್ಯಾನಂದ ಯೋಗಾಶ್ರಮದಲ್ಲಿ ಕೂಡ ಇಂತಹ ಒಂದು ಸಾಂಸ್ಕೃತಿಕ ಉತ್ಸವ, ಗಡಿನಾಡ ಸಾಂಸ್ಕೃತಿಕ ಉತ್ಸವ ಅಂತ ಇದಕ್ಕೆ ಹೆಸರಿಟ್ಟಿದ್ದೇವೆ. ನಾವು ಹೇಳಿ ಕೇಳಿ ಕೇರಳಕ್ಕೆ ಸೇರಿದವಳು, ಆದರೆ ಹುಟ್ಟಿನಿಂದ ಮತ್ತು ನಾವು ನಮ್ಮ ಮಾತೃಭಾಷೆ ಇರಲಿ ಅಥವಾ ಪ್ರಾರಂಭದಿಂದ ನಾವೆಲ್ಲರೂ ಕನ್ನಡಿಗರು ಅಂತ ಹೇಳ್ತಾ ನಿರಂತರವಾಗಿ ಕನ್ನಡದಲ್ಲೇ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥವ್ರು ಕಾಸರಗೋಡಿನ ಈ ಗಡಿ ಭಾಗದವರು. ಅದು ಸರ್ ತಮಗೆ ಗೊತ್ತಿದೆ. ಅದಕ್ಕಾಗಿಯೇ ತಾವು ಈ ಭಾಗಕ್ಕೆ ನಿರಂತರವಾಗಿ ತಮ್ಮ ಶ್ರಮವನ್ನು, ಶ್ರದ್ಧೆಯನ್ನು ಮತ್ತು ತಮ್ಮ ಆಸಕ್ತಿಯನ್ನು ವಹಿಸಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದೀರಾ ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತೊಂದು ಗಡಿನಾಡ ಸಾಂಸ್ಕೃತಿಕೋತ್ಸವವನ್ನು ಮಾಡಲಿಕ್ಕೆ ಅವರ ಪ್ರೇರೇಪಣೆ ಡಾಕ್ಟರ್ ಶ್ರೀ ಸೋಮಶೇಖರ್ ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದ್ದು ನಿರಂತರವಾಗಿ ಇತ್ತು. ಕೊಂಡೆಯವರು ಸ್ವಾಮೀಜಿಗಳವರ ಮಾರ್ಗದರ್ಶನದಂತೆ ಮತ್ತು ಇಲ್ಲಿಯ ಎಲ್ಲ ನಮ್ಮ ಬಂಧುಗಳ ಆಸಕ್ತಿಯಿಂದ ಇಲ್ಲಿ ಇವತ್ತು ಈ ಗಡಿನಾಡ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳುವುದಕ್ಕಾಗಿ ಮತ್ತು ಅದಕ್ಕೆ ಸಹಾಯ ಕೊಟ್ಟದ್ದಕ್ಕಾಗಿ ಅವರಿಗೆ ಮೊದಲಾಗಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಡಾ ಸಿ ಸೋಮಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಸಾಂಸ್ಕೃತಿಕೋತ್ಸವದ ಪ್ರಾರಂಭದ ಇದರ ಉದ್ಘಾಟನಾ ಸಮಾರಂಭ ಈಗಾಗಲೇ ನಾವು ಮಹಾದ್ವಾರದಿಂದ ಕರ್ನಾಟಕದ ಕಲೆ ಡೊಳ್ಳು ಕುಣಿತ ಈ ಭಾಗಕ್ಕೆ ನಮಗೆ ಹೊಸದು. ಆ ಡೊಳ್ಳು ಕುಣಿತದೊಂದಿಗೆ ಅದರೊಂದಿಗೆ ಯೋಗದ ಪ್ರದರ್ಶನದ ತಾಲೀಮಿನ ರೀತಿಯಾದಂತಹ ಪ್ರದರ್ಶನ ಏನಿದೆ ಅದನ್ನು ಮಾಡ್ತಾ, ಮತ್ತು ಯಕ್ಷಗಾನ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಕೇರಳ ಕಾಸರಗೋಡು ಭಾಗದಲ್ಲಿ ಎಲ್ಲರಿಗೂ ನಮಗೆಲ್ಲರೂ ಚಿರಪರಿಚಿತ ಇಂಥ ಯಕ್ಷಗಾನದ ವೇಷಗಳೊಂದಿಗೆ ಮತ್ತು ಎಲ್ಲ ಅತಿಥಿಗಳೊಂದಿಗೆ ನಾವು ಮೆರವಣಿಗೆಯನ್ನು ಬಂದಿದ್ದೇವೆ. ಹಾಗೆ ವೇದಿಕೆಯಲ್ಲಿ ಕೂಡ ಆಯೋಜಿಸಿದ್ದೇವೆ. ಇದೆಲ್ಲ ಕಾರ್ಯಕ್ರಮ ನಂತರ ಈಗ ಈ ಪೂರ್ತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಜರುಗ್ತಾ ಇದೆ. ಈ ಒಂದು ಉದ್ಘಾಟನಾ ಸಮಾರಂಭದ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ಮತ್ತು ನಮಗೆಲ್ಲರಿಗೂ ಈ ಗಡಿ ಪ್ರಾಧಿಕಾರದ ಯೋಗದೊಂದಿಗೆ ಆಗುವಂಥ ಈ ಕಾರ್ಯಕ್ರಮಗಳಿಗೆ ಆಯೋಜಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯವರು ನಮಗೆಲ್ಲರಿಗೂ ಈ ಭಾಗಕ್ಕೆ ಸದಾ ಆಶೀರ್ವಾದಕ್ಕಾಗಿ ಮಾರ್ಗದರ್ಶಿಸಿದಂಥವರಿಗೆ ಎಲ್ಲ ಸೇರಿದಂಥ ಸಜ್ಜನ ಬಂಧುಗಳ ಪರವಾಗಿ ಶಿರಬಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪೂಜ್ಯ ಗುರುಗಳಿಗೆ, ಹಿರಿಯ ರಂಗಭೂಮಿ ಕಲಾವಿದರು, ಕ್ಯಾಂಪ್ಕೋದ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಸತೀಶ್ ಚಂದ್ರ ಭಂಡಾರಿ ಕೋಳಾರು ಅವರಿಂದ ಫಲಪುಷ್ಪ ಸಮರ್ಪಿಸಿ ಗೌರವ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ನಾನು ಈಗಾಗಲೇ ಹೇಳಿದಂತೆ ಡಾಕ್ಟರ್ ಸಿ ಸೋಮಶೇಖರ್ ಅವರು, ನಿವೃತ್ತ IAS ಆಫೀಸರ್ ಅವರು. 2016ರಿಂದ ಬಹುಶಃ ಅಲ್ಲ ಸರ್ 2016ರಿಂದ ಈ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ದಾರೆ. ಬಹುಶಃ
ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ರಾಯಭಾರಿ ಅವರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಒಂದು ಹೆಮ್ಮೆಯ ಕೈಚಪ್ಪಾಳೆ ಬೇಕಾಗಿದೆ. ನಿರಂತರವಾಗಿ ಅವರಿಗೆ ಡಿಲಿಟಲ್ಲಿ ಪುಸ್ತಕಗಳನ್ನು ಅನೇಕ ಬರೆದದಕ್ಕಾಗಿ ಪ್ರಶಸ್ತಿ ಕೂಡ ಬಂದಿರ್ತದೆ ಮತ್ತು ಅರ್ಹ ವ್ಯಕ್ತಿ ಇವತ್ತು ಈ ವೇದಿಕೆಯಲ್ಲಿ ಈ ಒಂದು ಹುದ್ದೆಯನ್ನು ವಹಿಸಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಮತ್ತು ಮೈಸೂರಿನಲ್ಲಿ ಹಾಗೆ ಆ ಭಾಗದಲ್ಲಿ ಅನೇಕ ಸನ್ಮಾನಗಳನ್ನು ಕೂಡ ಅವರು ಪಡೆದಿದ್ದಾರೆ. ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಮತ್ತು ಇನ್ನೆಲ್ಲ ಈ ರೀತಿಯ ಇದರ ರಾಯಭಾರಿಯಾಗಿದ್ದುಕೊಂಡು ಈ ಭಾಗದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ನಿರಂತರ ಚಟುವಟಿಕೆಗಳನ್ನು ಆಯೋಜಿಸ್ತಾ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾನು ಅಲ್ಲಿಂದ ಬಂದು ಭಾಗವಹಿಸ್ತಾ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡ್ತಾ ಈ ಭಾಗಕ್ಕೆ ಏನು ಬೇಕು ಅಂತ ಹೇಳುವುದನ್ನು ನಾವು ಕೇಳುವುದಕ್ಕೆ ಮೊದಲೇ ಮನಗಂಡು ಅದನ್ನು ಎಲ್ಲವನ್ನು ನಮಗೆ ಒದಗಿಸಿಕೊಡ್ತಾ ಇರುವಂಥವರು ಡಾಕ್ಟರ್ ಸಿ ಸೋಮಶೇಖರ್ ಅವರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲೂ ಕೂಡ ನಿತ್ಯಾನಂದ ವಿದ್ಯಾಪೀಠಂ ಅಂತ ಹೇಳುವಂಥ ಒಂದು ಉತ್ತಮವಾದ ಸಂಸ್ಥೆ ಶಾಂಭವಿಂದ ಹೆಸರಲ್ಲಿ ಮೇಲೆ ಕಾರ್ಯಾಚರಿಸ್ತಾ ಇದೆ ಸರ್. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅನೇಕ ಮಂದಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯುತ್ತಾ ಇದ್ದಾರೆ. ಈ ಭಾಗದ ಎಲ್ಲ ಏನು ಅಶಕ್ತರ ಅಥವಾ ಹಿಂದುಳಿದ ವರ್ಗದವರಿದ್ದಾರೆ, ಅವರಿಗೆ ಪಾವತಿ ಮಾಡಲಿಕ್ಕೆ ಆಗದಿದ್ದರೆ ಅಂಥದ್ದಲ್ಲಿ ಕೂಡ ಅದನ್ನು ಉದಾರವಾಗಿ ಉಚಿತವಾಗಿ ಈ ಭಾಗದಲ್ಲಿ ಈ ಶಾಲೆಯಲ್ಲಿ ಈ ಒಂದು ವಿದ್ಯಾದಾನವನ್ನು ಪರಮಪೂಜ್ಯ ಸ್ವಾಮೀಜಿಗಳು ಗೈತಾ ಇದ್ದಾರೆ. ತಾವು ಮುಂದಿನ ದಿವಸಗಳಲ್ಲಿ ಈ ನಿತ್ಯಾನಂದ ವಿದ್ಯಾಪೀಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರವನ್ನು ನೀಡುತ್ತೀರಿ ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ತಾವು ವಹಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಆಶ್ರಮದ ವತಿಯಿಂದ ಕೇಳಿಕೊಳ್ತಾ ತಮಗೆ ಈ ಭಾಗದ ಕಾಸರಗೋಡಿನ ಗಡಿ ಪ್ರದೇಶದ ಸಮಸ್ತ ಕನ್ನಡಿಗರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಡಾಕ್ಟರ್ ಸಿ ಸೋಮಶೇಖರ್ ಅವರನ್ನು ಹಿರಿಯರಾದ ಶ್ರೀ ಸದಾನಂದ ಶಿರಿಯ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿದ್ದಾರೆ. ಕೊಂಡೂರಿನಲ್ಲಿ ಆಗುವಂಥದ್ದು ಇವತ್ತು ಸಹಾಯಕ ಆಯುಕ್ತರು ಮಂಗಳೂರು ಇಲ್ಲಿಯ ಶ್ರೀಯುತ ಮದನ್ ಮೋಹನ್ ಅವರಿಂದ ಉದ್ಘಾಟನೆಗೊಳ್ಳಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಇವತ್ತು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಮಾತನ್ನು ಹೇಳ್ತಾ, ಆದರೆ ಸರಿಯಾದ ವ್ಯಕ್ತಿ ಅರ್ಹ ವ್ಯಕ್ತಿಯಿಂದ ಇವತ್ತು ಇದು ಉದ್ಘಾಟನೆಗೊಳ್ತಾ ಇದೆ ಅಂತ ಹೇಳುವಂಥ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಶ್ರೀ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡತ್ಯಾಯರು ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ 2019ರಲ್ಲಿ 3/6/2019 ಅವರು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು. ಕೋವಿಡ್ ಸಂದರ್ಭದಲ್ಲಿ ಕೂಡ ಯಶಸ್ವಿಯಾಗಿ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಗಳನ್ನು ನಿಭಾಯಿಸ್ತಾ ನಿರಂತರವಾಗಿ ನಿತ್ಯಾನಂದ ಯೋಗಾಶ್ರಮ ಕೊಂಡೂರಿನ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತಾ ಹಾಗೆ ಎಲ್ಲ ರೀತಿಯ ಸಾಂಸ್ಕೃತಿಕ ಮತ್ತು ವಿದ್ಯಾರಂಗಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇರುವಂತಹ ಪಿ ಸುಬ್ರಹ್ಮಣ್ಯ ಎಡಪಡತ್ಯಾಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆ ಅಂತ ಹೇಳುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಅವರಿಗೆ ಈ ಸಂದರ್ಭದಲ್ಲಿ ನಿತ್ಯಾನಂದ ಯೋಗಾಶ್ರಮ ಹಾಗೂ ಈ ಒಂದು ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮಾರಂಭದ ಮುಖ್ಯ ಅತಿಥಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡತ್ಯಾಯ ಅವರಿಗೆ ಶ್ರೀಧರ್ ಶೆಟ್ಟಿ ಮುಟ್ಟ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಭಾಗಕ್ಕೆ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಾ ಬರ್ತಾ ಇದ್ದವರು ಶ್ರೀ ಪ್ರಕಾಶ್ ಮತ್ತಿಹಳ್ಳಿಯವರು, ಕಾರ್ಯದರ್ಶಿಗಳು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಅವರಿಗೆ ಬರಲಿಕ್ಕಾಗಿಲ್ಲ ಅಂತ ಹೇಳುವಂಥದ್ದನ್ನು ಅಧ್ಯಕ್ಷರು ಈಗಾಗಲೇ ತಿಳಿಸಿರ್ತಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಬಂದಂಥವರು ಶ್ರೀಯುತ ಗೋನಾ ಸ್ವಾಮಿಯವರು, ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕರು ಇವರು ಮತ್ತು ಸಾಹಿತ್ಯಿಕ ಹಾಗೆ ಇನ್ನಿತರ ಅನೇಕ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ತಾ ಇರುವಂಥವರು. ಬಹುಶಃ ಇಲ್ಲಿ ಬಂದಾಗಲೇ ಅವರನ್ನು ನೋಡಿದಾಗ ಎಲ್ಲೋ ನೋಡಿದ್ದೇವೆ ಅಂತ ಹೇಳಿ ನಾವು ವ್ಯಕ್ತಪಡಿಸುವಂಥ ಒಂದು ಮುಖ, ಆ ಪರಿಚಯ ಬಹುಶಃ ಸಂಗೀತ ಅಥವಾ ಇನ್ನಿತರ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರಿಗೆ ಇರ್ಬೋದು ಅಂತ ಹೇಳುವ ಮಾತನ್ನು ವ್ಯಕ್ತಪಡಿಸ್ತಾ ಇವತ್ತು ಈ ಒಂದು ವೇದಿಕೆಯನ್ನು ತಾವು ಅಲಂಕರಿಸಿದ್ದೀರಾ. ತಮ್ಮನ್ನು ವೇದಿಕೆ ಆಹ್ವಾನಿಸಿದಂಥ ನಮಗೆಲ್ಲರಿಗೂ ಗೌರವ ಕೊಡುವ ಸಂಗತಿ ಅಂತ ಹೇಳುವ ಮಾತನ್ನು ವ್ಯಕ್ತಪಡಿಸ್ತಾ ಶ್ರೀಯುತ ಗೋನಾ ಸ್ವಾಮಿ
ಅವರನ್ನು ಈ ಸಂದರ್ಭದಲ್ಲಿ ನಿತ್ಯಾನಂದ ಯೋಗಾಶ್ರಮದ ಈ ಎಲ್ಲ ಕಾರ್ಯಕ್ರಮಗಳ ಮತ್ತು ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತಿಸ್ತಾ ಇದ್ದೆ. ಶ್ರೀ ಗುರುಸ್ವಾಮಿ ಅವರಿಗೆ ಪದ್ಮನಾಭ ಮುಳಿಂಜ ಅವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿಕೊಳ್ಳಿಸಬೇಕಾಗಿ ಶ್ರೀಯುತ ಮೋನಪ್ಪ ಭಂಡಾರಿಗಳು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹೌದು, ಹಾಗೆ ಈ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬರು ವಿಶ್ವಸ್ತರು ಕೂಡ ಹೌದು. ಈ ಇಲ್ಲಿಯ ಯಾವುದೇ ಕಾರ್ಯಕ್ರಮಗಳಾಗಬೇಕಿದ್ರೆ ಅದು ಮೋನಪ್ಪಣ್ಣ ಇಲ್ಲದಿದ್ದರೆ ಅಪೂರ್ಣ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತು. ಬೆಳಿಗ್ಗೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಆ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವಲ್ಲಿ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಉಪಯೋಗಿಸುವಂಥ ಮೋನಪ್ಪಣ್ಣನವರಿಗೆ ಇಲ್ಲಿ ಎಲ್ಲ ಆತ್ಮೀಯ ಬಂಧುಗಳ ಪರವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶ್ರೀ ಮೋನಪ್ಪ ಭಂಡಾರಿ ಅವರಿಗೆ ಶ್ರೀ ದಾಮೋದರ ನಿಯಪ್ಪದು ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಇಲ್ಲಿಯ ಕನ್ನಡದ ಬಗ್ಗೆ ಇಲ್ಲಿರುವಂಥ ತಾತ್ಸಾರ ಮನೋಭಾವನೆಯಿಂದ ಬಹಳ ನೊಂದು ಹೋಗಿದೆ ಮತ್ತು ಬಸವಳಿದಿದೆ ಅಂತ ಹೇಳುವಂಥದ್ದು ಇಲ್ಲಿರುವಂಥ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆಗಾಗ ಕನ್ನಡಕ್ಕೆ ಪೆಟ್ಟಾದಾಗ, ಕನ್ನಡದ ಅಸ್ತಿತ್ವಕ್ಕೆ ಸ್ಮಿತೆಗೆ ಧಕ್ಕೆ ಆದಾಗ ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಲ್ಲುವಂತಹ ಒಂದು ಕರ್ತವ್ಯ ಕೂಡ ಇಲ್ಲಿದೆ. ಈ ನಿಟ್ಟಿನಲ್ಲಿ ಶ್ರೀ ಶ್ರೀನಿವಾಸರಾವ್ ಪಿ ಬಿ ಅಧ್ಯಕ್ಷರು, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘ. ಈ ಅಧ್ಯಾಪಕ ಸಂಘ ನಿರಂತರವಾಗಿ ಕನ್ನಡಕ್ಕಾಗಿ ಈ ಭಾಗದಲ್ಲಿ ಕಾಸರಗೋಡಿನಲ್ಲಿ ಹೋರಾಡ್ತಾ ಇದೆ. ದೂರದ ತಿರುವನಂತಪುರವರೆಗೂ ತನ್ನ ಹೋರಾಟವನ್ನು ವಿಸ್ತರಿಸ್ತಾ ಇದೆ ಮತ್ತು ಕರ್ನಾಟಕಕ್ಕೆ ಕೂಡ ನನ್ನ ನಿಯೋಗವನ್ನು ಕಳಿಸಿ ಮನವಿಗಳನ್ನು ಒಪ್ಪಿಸಿ ಅಲ್ಲಿಯ ಸಹಾಯ ಹಸ್ತವನ್ನು ಕೂಡ ಕೇಳ್ತಾ ಇರುವಂಥ ಈ ಒಂದು ಅಧ್ಯಾಪಕ ಸಂಘಟನೆಯ ಇಂದಿನ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸರಾವ್ ಪಿ ಬಿ ಅವರು ತುಂಬ ಸಮಯಗಳಿಂದ ಕನ್ನಡಕ್ಕಾಗಿ ಹೋರಾಡ್ತಾ ಬರ್ತಾ ಇರುವಂಥವರು. ದೂರದ ಹತ್ತಿರದ ಬಾರ್ಕೂರ್ಬಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಹೌದು. ಅವರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ಎಲ್ಲ ಸದ್ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾರೆ. ಶ್ರೀ ಹಾಗೆ ಕಾಸರಗೋಡಿನಲ್ಲಿ ಕನ್ನಡದ ಚಟುವಟಿಕೆಗಳು ನಿರಂತರ ನಾವು ಪತ್ರಿಕೆಯಲ್ಲಿರಲಿ, ಇವತ್ತಿನ ವಾಟ್ಸಪ್ ಯುಗದಲ್ಲಿ ಕಾಣುವಂಥದ್ದು, ಅಲ್ಲಿ ಕಾಣುವಂಥ ಹೆಸರು ಒಂದು AR ಸುಬ್ಬಯ್ಯಕಟ್ಟೆ. ಕ್ಷಮಿಸಿ, ಇಲ್ಲಿ AK ಸುಬ್ಬಯ್ಯಕಟ್ಟೆ ಅಂತ ಪ್ರಿಂಟಲ್ಲಿ ನಮ್ಮ ಮುದ್ರಾ ರಾಕ್ಷಸನ ಹಾವಳಿಯಿಂದ ತಪ್ಪಾಗಿ ಬಿಂಬಿಸಿದೆ. ಅದಕ್ಕಾಗಿ ಕ್ಷಮೆಯನ್ನು ಕೊಡ್ತಾ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಹಾಗೂ ಈ ಹಿಂದೆ ಜಾನಪದ ಪರಿಷತ್ತು ಮತ್ತು ಇನ್ನಿತರ ಅನೇಕ ಅಂತಹ ಎಲ್ಲ ಚಟುವಟಿಕೆಗಳಲ್ಲಿ ಕನ್ನಡಕ್ಕಾಗಿ ಈ ಭಾಗದಲ್ಲಿ ಕನ್ನಡದ ಕಂಪನ್ನು ಪಸರಿಸುವಲ್ಲಿ ನಿರಂತರವಾಗಿ ಚಟುವಟಿಕೆಗಳಿರುವಂಥವರು AR ಸುಬ್ಬಯ್ಯಕಟ್ಟೆ ಅವರು. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸುವಲ್ಲಿ ಕೂಡ ಅವರ ಶ್ರಮ ಅಪಾರ ಇದೆ ಅಂತ ಹೇಳುವ ಮಾತನ್ನು ಹೇಳ್ತಾ, ಈ ಒಂದು ಕನ್ನಡ ಉತ್ಸವ, ಗಡಿನಾಡ ಸಾಂಸ್ಕೃತಿಕ ಉತ್ಸವದ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಇಲ್ಲಿಯ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮ ಪರಿಪೂರ್ಣವಾಗಬೇಕಿದ್ರೆ ಊರಿನ ಕೆಲವು ಹಿರಿಯರನ್ನು ಗೌರವಿಸುವಂಥದ್ದೊಂದು ಕರ್ತವ್ಯ. ಸ್ವಾಮೀಜಿಗಳವರ ಮಾರ್ಗದರ್ಶನದ ಮೇರೆಗೆ ಇಬ್ಬರು ಇಲ್ಲಿ ಅತ್ಯಂತ ಕಾಸರಗೋಡಿನ ಯಶಸ್ವಿ ಕಾರ್ಯಕರ್ತರು ಅಥವಾ ಹಿರಿಯರು ಅಥವಾ ಏನು ಬೇಕಿದ್ರು ನಾವು ಕರಿಬೋದು ಅಂತ ಇಬ್ಬರು ವ್ಯಕ್ತಿಗಳನ್ನು ಗೌರವಿಸುವಂಥ ಒಂದು ಯೋಚನೆಯನ್ನು ಪರಮಪೂಜ್ಯ ಸ್ವಾಮೀಜಿಗಳು ಹಮ್ಮಿಕೊಂಡಿದ್ದರು. ಈ ಒಂದು ಗೌರವ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಮೀನಾರ ವಿಶ್ವನಾಥ ಆಳ್ವರು ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು. ಈ ಭಾಗದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನು ಸಂಘಟಿಸುವ ಮೂಲಕ ಈ ಭಾಗವನ್ನು ಸಾಂಸ್ಕೃತಿಕವಾಗಿ ಮತ್ತು ಇದರಲ್ಲಿ ಯಾವತ್ತೂ ತನ್ನ ನಿರಂತರ ಚಟುವಟಿಕೆಗಳ ಮೂಲಕ, ಕೆಲಸ ಕಾರ್ಯಗಳ ಮೂಲಕ ಸಂಘಟಿಸ್ತಾ ಇದ್ದಂಥವರು ಮೀನಾರ ವೇದಿಕೆಯಲ್ಲಿರಬೇಕಿತ್ತು. ಅನಾರೋಗ್ಯ ಕಾರಣಗಳಿಂದಾಗಿ ಅವರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ಪರಮಪೂಜ್ಯ ಶ್ರೀಗಳವರು ಅವರನ್ನು ಖಂಡಿತ ಮುಂದೊಂದು ದಿವಸ ಮನೆಗೆ ಹೋಗಿ ಸನ್ಮಾನ ಮಾಡಬೇಕಾಗಿದೆ ಅಂತ ಹೇಳುವ ಮಾತನ್ನು ವ್ಯಕ್ತಪಡಿಸಿದ್ದನ್ನು ನಾನು ಕೇಳಿದ್ದೇನೆ. ಖಂಡಿತ ಅವರಿಗೆ ಆ ಗೌರವಾರ್ಪಣೆಯನ್ನು ಮುಂದೊಮ್ಮೆ ನಿತ್ಯಾನಂದ ಯೋಗಾಶ್ರಮ ಮಾಡಲಿಕ್ಕಿದೆ ಅಂತ ಹೇಳುವ ಭರವಸೆಯನ್ನು ವ್ಯಕ್ತಪಡಿಸ್ತಾ ಅವರನ್ನು ಮುಂದಕ್ಕೆ ಶ್ರೀಯುತ ರಾಧಾಕೃಷ್ಣಕ್ಕೆ ಉಳಿಯ ತಡಕ ಕವಿ, ಹಿರಿಯ ಪತ್ರಕರ್ತರು.
ಅವರ ಹೆಸರನ್ನು ಈ ಭಾಗದಲ್ಲಿ ಕೇಳಿದವರಿಲ್ಲ. ಹಾಗಾಗಿ ನಾನು ಇಲ್ಲಿ ಪರಿಚಯವನ್ನು ಮಾಡ್ತಾ ಸಮಯವನ್ನು ಕಳೆಯಲಿಕ್ಕೆ ಬಯಸುವುದಿಲ್ಲ. ಹಿರಿಯ ಪತ್ರಕರ್ತರಂಥ ರಾಧಾಕೃಷ್ಣ ಕೆ ಉಳಿಯತಡ್ಕರು ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸಿದಂಥವರು ಮತ್ತು ಈ ಭಾಗದಲ್ಲಾಗುವಂಥ ಎಲ್ಲ ಚಟುವಟಿಕೆಗಳು ಇರುವಂಥವರು, ಪುಸ್ತಕಗಳ ನಿರಂತರವಾದ ನಿರ್ಮಾತೃವರು. ಅಂದರೆ ಪುಸ್ತಕಗಳನ್ನು ಬರೆಯುವ ಕವನಗಳು ಮತ್ತು ಇನ್ನಿತರ ಎಲ್ಲ ರೀತಿಯಲ್ಲೂ ಈ ಭಾಗದ ಹೊಸ ಕವಿಗಳಿಗೆ, ಸಾಹಿತಿಗಳಿಗೆ ಪ್ರೇರಕ ಶಕ್ತಿ ಕೂಡ ಹೌದು. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಇದನ್ನು ನಾವೆಲ್ಲರೂ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳುವ ಮಾತನ್ನು ವ್ಯಕ್ತಪಡಿಸಿದ ಶ್ರೀಯುತ ರಾಧಾಕೃಷ್ಣ ಕೆ ಉಳಿಯತಡ್ಕ ಅವರಿಗೆ ಎಲ್ಲರ ಪರವಾದ ನಲ್ಮೆಯ ಸ್ವಾಗತವನ್ನು ವಂದನೆಗಳು ಸರ್. ಮುಂದಕ್ಕೆ ಈ ವೇದಿಕೆಯಲ್ಲಿ ಹರಿದಾಸ್ ಜಯಾನಂದ ಹೊಸದುರ್ಗರ ದಾಸ ಸಂಕೀರ್ತನೆ, ಹಾಗೆ ಭರತನಾಟ್ಯ ಕಾರ್ಯಕ್ರಮ, ಸವಿಜೀವನ ನೃತ್ಯ ಕಲಾಕ್ಷೇತ್ರ ಕೊಂಡೆಯೂರು ಹಾಗೂ ಯಕ್ಷಗಾನ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಮೇಲೆ ಸಮಾರೋಪಕ ಸಮಾರಂಭದ ಸಭಾ ಕಾರ್ಯಕ್ರಮಗಳೆಲ್ಲವೂ ಜರುಗಲಿಕ್ಕಿದೆ. ಅಲ್ಲೂ ಕೂಡ ಇಬ್ಬರು ಶ್ರೇಷ್ಠರನ್ನು, ಯಕ್ಷಗಾನ ಕಲಾವಿದರು ರಾಮಸಾಲಿಯನ್ರನ್ನು ಮತ್ತು ಸಂಗೀತದಲ್ಲಿ ಗಾನಪ್ರವೀಣರಂಥ ಬಳ್ಳಪದ ಯೋಗೀಶ್ ಶರ್ಮರನ್ನು ಗೌರವಿಸಲಿಕ್ಕೆ ಇದೇ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, IAS IPS ಆಫೀಸರ್, ಪೊಲೀಸ್ ಆಯುಕ್ತರಂಥ ಶಶಿಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬಹುಶಃ ಸೋಮಶೇಖರ್ ಅವರಿಗೆ ಮಧ್ಯಾಹ್ನ ಮೇಲೆ ಇಲ್ಲೇ ಪೆರ್ಲದ ನಲಂದಾ ಕಾರ್ಯಕ್ರಮದ ಒಂದು ನಲಂದಾ ವಿದ್ಯಾಲಯದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದೆ. ಅವರು ಅಲ್ಲಿಗೆ ತೆರಳಲಿಕ್ಕಿದ್ದಾರೆ. ಮಧ್ಯಾಹ್ನ ಮೇಲಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಇರೋದಿಲ್ಲ ಅಂತ ಹೇಳೋ ಮಾತನ್ನು ಕೂಡ ಹೇಳ್ತಾ, ಅವರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ವ್ಯಕ್ತಪಡಿಸಲ್ಲ. ಮುಂದಕ್ಕೆ ಮಾತನಾಡ್ತಾ ಈ ಭಾಗಕ್ಕೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅವರ ಬಾಯಲ್ಲೇ ಕೇಳೋಣ. ಮತ್ತು ನಿರಂತರವಾಗಿ ನಮಗೆ ಅವರು ಇಲ್ಲಿಗೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳುವ ಭರವಸೆ ಕೂಡ ಅವರು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವು ಚಂದಗಾಣಿಸಿಕೊಡ್ಬೇಕು ಮತ್ತು ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ಚಂದಗಾಣಿಸಿಕೊಡ್ಬೇಕು. ಮತ್ತು ಸೇರಿದಂಥ ಎಲ್ಲ ಈ ಭಾಗದ ಕನ್ನಡದ ಆತ್ಮೀಯ ಬಂಧುಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರಿದ್ದೀರಾ ಮತ್ತು ಅನೇಕ ಮಂದಿ ಹಿರಿಯರು ಮತ್ತು ಗೌರವಾನ್ವಿತ ಕನ್ನಡ ಹೋರಾಟಗಾರರು ಕೂಡ ಇಲ್ಲಿ ಸೇರಿದ್ದಾರೆ. ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ವೇದಿಕೆಯಲ್ಲಿ ಮುಂದಕ್ಕೆ ಈ ಸಭಾ ಕಾರ್ಯಕ್ರಮಕ್ಕಾಗಿ ತೆರವುಗೊಳಿಸ್ತಾ ಇದ್ದೇನೆ. ವಂದನೆಗಳು. ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಡಾಕ್ಟರ್ ಜಯಪ್ರಕಾಶ್ ನಾಳತೋಟತೋಡಿ ಇವರಿಗೆ ಮತ್ತೊಮ್ಮೆ ವಂದಿಸ್ತಾ, ಕಾರ್ಯಕ್ರಮದ ಮುಂದೆ ದೀಪ ಪ್ರಜ್ವಲನ, ಗುರುಗಳು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕನ್ನಡ ಮಾತನಾಡುವ ಜನರ ಸ್ಥಾನಮಾನವನ್ನು ಪ್ರೋತ್ಸಾಹಿಸುವುದು ಗಡಿ ಪ್ರದೇಶ ಅಭಿವೃದ್ಧಿ, ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿಯ ಜವಾಬ್ದಾರಿ ಅನ್ನೋದರೊಳಗೆ ಹೆಮ್ಮೆ ಪಡ್ತಾ ಇದ್ದೇನೆ. ನಿರಂತರವಾಗಿ 2 ದಿವಸದಲ್ಲಿ ಗಡಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಕೇರಳದ ಈ ಭಾಗ ಕರ್ನಾಟಕದಲ್ಲಿ ಇಲ್ಲದಿದ್ದರೂ ಕೂಡ ಕನ್ನಡದ ಅಭಿಮಾನದ ತುಂಬ ಜನರು ಈ ಪ್ರದೇಶದಲ್ಲಿದ್ದಾರೆ. ನಿರಂತರವಾಗಿ ಕನ್ನಡದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಇನ್ನೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಕನ್ನಡಿಗರು ಶ್ರಮಿಸುತ್ತಿದ್ದಾರೆ ಎನ್ನುವುದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಂಥ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿತ ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿ ವಿನಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ
ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಆಶ್ರಯದಲ್ಲಿ ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ ಕೊಂಡೆವೂರು ಇದರ ಸಹಯೋಗದಲ್ಲಿ ಆಯೋಜಿಸಿರುವಂಥ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆದಂಥ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆದ ಡಾಕ್ಟರ್ ಸಿ ಸೋಮಶೇಖರ್ IAS ಇವರೇ, ಈ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಇರುವ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ನ ವಿಶ್ವಸ್ತರು, ನನ್ನ ಹಿತೈಷಿಗಳಾದ ಶ್ರೀ ಮೋನಪ್ಪ ಭಂಡಾರಿ ಅವರೇ, ವೇದಿಕೆಯಲ್ಲಿರುವ ಇತರ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕಲಾಭಿಮಾನಿಗಳೇ, ಈ ಊರಿನ ಮಹನೀಯರೇ, ಮಹಿಳೆಯರೇ, ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಗಡಿನಾಡ ಸಾಂಸ್ಕೃತಿಕ ಉತ್ಸವ ಅಂತ ಹೇಳುವಾಗ ಕಾಸರಗೋಡು ಕೇರಳ ರಾಜ್ಯದಲ್ಲಿದ್ದರೂ ಕೂಡ ಸಾಂಸ್ಕೃತಿಕವಾಗಿ ಕನ್ನಡಿಗರೊಂದಿಗೆ ಗುರುತಿಸಿಕೊಂಡಿದೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಮತ್ತು ಹೆಮ್ಮೆಯ ವಿಚಾರ. ಇವತ್ತು ಈ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಬೆಳಿಗ್ಗೆಯಿಂದಲೇ ಬಹಳ ಸಡಗರದಿಂದ ಸಂಭ್ರಮದಿಂದ ನಡೀತಾ ಬಂದಿದೆ. ಈಗ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಹಸ್ತದ ಮೂಲಕ ಉದ್ಘಾಟನೆ ಕೂಡಗೊಂಡಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಇಂಥ ಕಾರ್ಯಕ್ರಮ ಮಹತ್ವವನ್ನು ಯಾಕೆ ಪಡ್ಕೊಳ್ತದೆ ಅಂತ ಹೇಳಿದರೆ, ಈ ಭಾರತ ಭೂಮಿ ಅಂತ ಹೇಳುವಂಥದ್ದು ಧರ್ಮಭೂಮಿ, ಪುಣ್ಯಭೂಮಿ, ಕರ್ಮಭೂಮಿ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಜಾಗಕ್ಕೆ ಬಂದ ಕೂಡಲೇ ನನಗಾದಂಥ ವಿಶಿಷ್ಟವಾದ ಅನುಭವ ಅಂತ ಹೇಳಿದರೆ, ಇಲ್ಲಿ ಒಂದು ಮನಃಶಾಂತಿ, ನೆಮ್ಮದಿ, ಸುಖ, ಸಂತೋಷ, ಒಂದು ತ್ಯಾಗ ಮನೋಭಾವ ಪಡ್ಕೊಳ್ಳಿಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ನೆಲೆಯೂರಿದೆ. ಇಲ್ಲಿ ಗೋಶಾಲೆ ಇದೆ, ಅದಕ್ಕಿಂತ ಒಳ್ಳೆಯ ಸಂಗತಿ ಏನಿದೆ? ಮತ್ತು ಇಡೀ ಈ ಸ್ವಚ್ಛವಾದಂಥ ವಾತಾವರಣ, ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಊರಿನ ಸಹೃದಯಿ ಬಂಧುಗಳು, ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ಊರಿನವರು ಬಂದು ಸೇರ್ತಾರೆ, ಎಲ್ಲರೂ ಕೈ ಜೋಡಿಸ್ತಾರೆ, ಎಲ್ಲರ ಒಳಗೊಳ್ಳುವಿಕೆ, ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ ಎದ್ದು ಕಾಣುತ್ತೆ. ಕಾರಣ ಪೂಜ್ಯ ಸ್ವಾಮೀಜಿಯವರ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲಿದೆ. ಯೋಗ ಅಂತ ಹೇಳುವಂಥದ್ದು ನಡೀತಾ ಇದೆ ಇಲ್ಲಿ. ಇವತ್ತು ಆಯುರ್ವೇದದಲ್ಲಿರ್ಬೋದು ಅಥವಾ ಎಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಕೈ ಆಡಿಸಿ ನೋಡುವಾಗ ಯೋಗಕ್ಕೆ ಬಹಳ ಪ್ರಾಮುಖ್ಯವಾದ ಪಾತ್ರ ಇದೆ. ಇದರ ಬಗ್ಗೆ ಭಾಷಣ ಮಾಡೋದಲ್ಲ, ಇದನ್ನು ಪ್ರತಿಯೊಬ್ಬರು ಯೋಗ ಮಾಡಿ ಅದರ ಅನುಷ್ಠಾನವನ್ನು ಸರಿಯಾಗಿ ಮಾಡಿ ಅದರ ಫಲವನ್ನು ಪಡ್ಕೊಂಡ ನಂತರ ಮಾತಾಡೋದ್ರಲ್ಲಿ ಅರ್ಥ ಇದೆ. ನಾನು ಕೂಡ ಅಂಥ ಯೋಗಾಭ್ಯಾಸ ಮಾಡಿಕೊಂಡು ಯೋಗದಿಂದ ಅನುಭವ ಪಡ್ಕೊಂಡು ಪ್ರಯೋಜನ ಪಡ್ಕೊಂಡವನಾಗಿ ನಾನು ಮಾತಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೇನೆ ಇಲ್ಲಿ. ಆದ ಕಾರಣ ಯಾವುದೇ ಒಂದು ವ್ಯಕ್ತಿಗೆ 5 ಆಯಾಮಗಳಲ್ಲಿ ಶಕ್ತಿ ಸಾಮರ್ಥ್ಯ ತುಂಬಿ ಬರಬೇಕಂತೆ. ಅದು ಶಾರೀರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನೆಲೆಗಳಲ್ಲಿ ನಾವು ಗಟ್ಟಿಯಾಗಿ ನಮ್ಮ ಸ್ವಂತ ಕಾಲಲ್ಲಿ ನಿಲ್ಲಬೇಕಾಗತ್ತೆ. ಇವತ್ತು ಖಾಲಿ ವಿದ್ಯೆ ಪಡ್ಕೊಂಡ್ರೆ ಸಾಲದು, ವಿದ್ಯೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನ ತೊಡಗಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ಮಂಗಳೂರು ವಿಶ್ವವಿದ್ಯಾಲಯದ ಆಶಯ ಕೂಡ ಆಗಿದೆ. ಅದೇ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಆಶಯ ಕೂಡ ಅದೇ. ಸರ್ವತೋಮುಖ ಬೆಳವಣಿಗೆ ಮಗುವಿದ್ದಾಗಬೇಕು. ಜೀವನದ ಪರೀಕ್ಷೆಯನ್ನು ಎದುರಿಸುವಂಥ ಸಾಮರ್ಥ್ಯ, ಕೌಶಲಗಳು, ಅಭ್ಯಾಸಗಳು, ಚಾಕಚಕ್ಯತೆ ಮತ್ತು ನೈತಿಕ ಬಲವನ್ನು ಪಡ್ಕೊಳ್ಳುವಂಥ ಶಿಕ್ಷಣವನ್ನು ಕೊಡಬೇಕು ನಾವು ಅಂತ ಹೇಳುವಂಥದ್ದು. ಇಲ್ಲಿ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಹೇಳುವ ಕೂಡಲೇ ಮಂಗಳೂರು ವಿಶ್ವವಿದ್ಯಾನಿಲಯ 2 ಗಡಿನಾಡು ಶಾಲೆಗಳನ್ನು ಕೂಡ ದತ್ತು ತಗೊಂಡಿದ್ದೇವೆ. ಇದಕ್ಕೆ ಕಾರಣ ಡಾಕ್ಟರ್ ಸಿ ಸೋಮಶೇಖರ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು
ಗಡಿನಾಡ ಪ್ರದೇಶಕ್ಕೆ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಸೇರಬೇಕು, ಪ್ರೋತ್ಸಾಹ ಮಾಡಬೇಕು, ಕೈ ಬಲಪಡಿಸಬೇಕು ಅಂತ ಹೇಳಿದರು ಅವರು. ಅವರೊಂದು 25 ನಿಮಿಷ ಮಾತಾಡಿದ್ದು ಇವತ್ತು ಕೂಡ ನನ್ನ ಮನಸ್ಸಿನ ಸ್ಮೃತಿಪಟಲದಲ್ಲಿ ಅಚ್ಚಳಿಯ ಉಳಿದಿದೆ. ಯಾಕೆಂದರೆ ಇದು ನಮ್ದಲ್ಲ ಅಂತಲ್ಲ, ಇದು ನಮ್ಮದೇ. ಹೇಗೆ ಈ ಕ್ಷೇತ್ರ, ಈ ಜಾಗ ಕನ್ನಡಿಗರ ಜೊತೆಗೆ ಗುರುತಿಸಿಕೊಂಡಿದೆ, ನಾವು ಕೂಡ ಕರ್ನಾಟಕದವರು ಈ ಗಡಿ ಪ್ರದೇಶದ ಜೊತೆಗೆ ನೈತಿಕವಾಗಿ ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ಗುರುತಿಸಿಕೊಳ್ಳುವಂಥ ಒಂದು ಅಗತ್ಯತೆ ಇದೆ. ಇಲ್ಲಿ ಕಲಾಸಕ್ತರ, ಕಲಾವಿದರ, ಕಲಾ ಪೋಷಕರ, ಕಲಾಭಿಮಾನಿಗಳ ಉಪಸ್ಥಿತಿ ಇದೆ. ಇದು ಎಲ್ಲರೂ ಮೆಚ್ಚುವಂಥದ್ದು. ಮತ್ತು ಈ ಏನು ನಾಶ ಆಗುವ ಅಂಚಿಗೆ ಹೋಗಿರುವಂಥ ಕಲೆಗಳು, ಅದನ್ನು ಗುರುತಿಸಿ, ಅದನ್ನು ಉಳಿಸಿ, ಅದನ್ನು ಬೆಳೆಸಿ ಪೋಷಿಸುವಂಥ ನೈತಿಕ ಹೊಣೆಗಾರಿಕೆ ಪ್ರತಿಯೊಬ್ಬರಿಗಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗೆ ಒಂದು ಮಟ್ಟಿಗೆ ಹೆಚ್ಚಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನಮ್ಮಲ್ಲಿ ಕ್ರೀಡಾ ನೀತಿ ಈವಾಗಲೇ ರಚಿಸಿದ್ದೇವೆ ನಾವು. ಇನ್ನೊಂದು 2 ತಿಂಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಸಾಂಸ್ಕೃತಿಕ ನೀತಿ ರಚನೆ ಮಾಡಲಿಕ್ಕೆ ಸಮಿತಿಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಡಾಕ್ಟರ್ ಮೋಹನ್ ಆಳ್ವ ಇಂಥವರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಅದರ ಅನುಷ್ಠಾನ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಸಾಂಸ್ಕೃತಿಕ ಉತ್ಸವ ಆಗುವಾಗ ಇಲ್ಲಿ ಜನರು ಸೇರೋದು ಮಾತ್ರ ಅಲ್ಲ, ಮನಸ್ಸುಗಳ ಬೆಸುಗೆ ಆಗತ್ತೆ. ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸುವ ಮೂಲಕ, ಕಲೆಯನ್ನು ಆರಾಧಿಸುವ ಮೂಲಕ, ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮ, ಈ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಬಹಳ ಅರ್ಥಪೂರ್ಣವಾಗಿ, ಪರಿಣಾಮಕಾರಿಯಾಗಿ, ಇದರಲ್ಲಿ ಅಷ್ಟೇ ಅಲ್ಲ ಸಾಧಕರನ್ನು ಕೂಡ ಈಗ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ನಾವು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹಿಸಿ ಅವರನ್ನು ಇದು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಧ್ಯಾಹ್ನ ನಂತರ ಕೂಡ ಸಮಾರಂಭದಲ್ಲಿ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಯಾಕಂದರೆ ಸಾಧಕರು ಕೆಲವು ಮೇಲೆ ಎಲೆ ಮರೆ ಕಾಯಿಯಾಗಿರ್ತಾರೆ, ಅವರಿಗಾಗಿ ಪ್ರಚಾರ ಬೇಡ. ಅವರು ಸಾಧನೆ ಮಾಡುವಂಥದ್ದೇ ಅವರ ಧರ್ಮ ಆಗಿದೆ, ಅದನ್ನು ಮಾಡ್ತಾರೆ. ಆದರೆ ಸಮಾಜ ಅದನ್ನು ಗುರುತಿಸುವಂಥ ಕಾರ್ಯ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಈ ಜಂಟಿಯಾಗಿ ಆಯೋಜಿಸಿರುವಂಥ ಈ ಗಡಿನಾಡ ಸಾಂಸ್ಕೃತಿಕ ಉತ್ಸವದಲ್ಲಿ ಅಂಥ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡದ್ದು ಕೂಡ ಅಭಿನಂದನೀಯ. ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಅಭಿನಂದಿಸ್ತಾ, ಅಭಿಮಾನಿಸ್ತಾ, ಅಭಿವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮೊಂದಿಗೆ ಶ್ರೀ ಶ್ರೀನಿವಾಸರಾವ್ PB ಅಧ್ಯಕ್ಷರು, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘ ಕೇಂದ್ರ ಸಮಿತಿ. ಕಾಸರಗೋಡು ಈ ಭಾಗದಲ್ಲಿ ಅದೆಷ್ಟೋ ಕನ್ನಡ ಶಾಲೆಗಳಿವೆ. ಇಲ್ಲಿ ಅದೆಷ್ಟೋ ಕನ್ನಡ ಅಧ್ಯಾಪಕರ ಧ್ವನಿಯಾಗಿ ನಮ್ಮ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘ ಕೆಲಸ ಮಾಡ್ತಾ ಇದೆ. ಇದರ ಅಧ್ಯಕ್ಷರಾಗಿ ಶ್ರೀಯುತ ಶ್ರೀನಿವಾಸರಾವ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮೊದಲಾಗಿ ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಈ ಮಠದ ಸಹಯೋಗದೊಂದಿಗೆ ಈ ಒಂದು ಗಡಿನಾಡ ಸಾಂಸ್ಕೃತಿಕ ಕಾರ್ಯಕ್ರಮ ಉತ್ಸವ ಈ ವೇದಿಕೆಯಲ್ಲಿ ಜರುಗುತ್ತಿರುವಂಥ ಸಂತೋಷದ ವಿಚಾರ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷರನ್ನು ವಹಿಸಿಕೊಂಡಂತಹ ಗೌರವಾನ್ವಿತ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರೇ, ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘದ ಅಧ್ಯಕ್ಷ ಎಂಬ ನೆಲೆಯಲ್ಲಿ 2 ಮಾತಾಡಲಿಕ್ಕೆ ಅವಕಾಶವನ್ನು ನಾನು ಸ್ವಾಮೀಜಿಯವರಿಗೆ ಕೊಡ್ತೇನೆ. ಸರಿ, ವಿಷಯಕ್ಕೆ ಬರುವಾಗ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ಆಗುವಾಗ ನಮ್ಮ ಈ ಅಚ್ಚ ಕನ್ನಡ ಚಂದ್ರಗಿರಿಯಿಂದ ಈಚಿರುವಂಥ ಪ್ರದೇಶ ಅದು ಕೇರಳಕ್ಕೆ ಅಚಾನಕ್ಕಾಗಿ ಸೇರಲ್ಪಟ್ಟಿತು. ಆಯಿತು, ಬರುತ್ತಾ ಸಮಸ್ಯೆಗಳ ಸುರಿಯಲ್ಲಿ ನಾವು ಸಿಲುಕ್ತಾ ಇದ್ದೇವೆ. ಅಚ್ಚ ಕನ್ನಡ ಪ್ರದೇಶವಾದಂತಹ ಈ ಒಂದು ಕಾಸರಗೋಡಿನ ವಿವಿಧ ಭಾಷೆಗಳನ್ನು ಹೊಂದಿರುವಂಥ ಸಪ್ತಭಾಷಾ ಸಂಗಮ ಭೂಮಿ ಅಂತ ನಾವು ಹೇಳ್ತೇವೆ. ಇಲ್ಲಿ ಕನ್ನಡ ಪ್ರಧಾನ ಭಾಷೆ. ಕನ್ನಡ, ತುಳು ಹಾಗೂ ಕನ್ನಡವನ್ನು ನಾವು
ನಮ್ಮ ಮಾಧ್ಯಮವಾಗಿ ನಾವು ಕಲಿತಾ ಇದ್ದೇವೆ. ಆದರೆ ಈಗ ಬರುತ್ತಾ ನಾವು ಕೇರಳ ರಾಜ್ಯದಲ್ಲಿ ಇದ್ದು ನಾವು ಈಗ ಮಲಯಾಳವನ್ನು ಕಲಿಯುವಂಥ ಅನಿವಾರ್ಯತೆಗೆ ಸಿಕ್ಕಿದ್ದೇವೆ. ನಾವು ನಿನ್ನೆ ಕೂಡ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡಿದ್ದೇವೆ. ಅಲ್ಲಿ ಒಂದು ಸಭೆ ಆಗಿದೆ, ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರೆದು ಒಂದು ಸಭೆ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಈಗೊಂದು ಆದೇಶ ಬಂದಿದೆ. ಕನ್ನಡ ಶಾಲೆಗಳಲ್ಲಿ, ಪ್ಯೂರ್ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಮಲಯಾಳವನ್ನು ಒಂದು ಭಾಷೆಯಾಗಿ ಕಲಿಸಬೇಕು. ಒಳ್ಳೆಯದಲ್ವ? ಕಲಿಯುವುದು. ಆದರೆ ಅದರ ಹಿಂದೆ ಷಡ್ಯಂತ್ರಗಳುಂಟು. ಏನು? ಕ್ರಮೇಣ ಇವತ್ತು ಅದನ್ನು ಐಚ್ಛಿಕವಾಗಿ ಕಲಿಬೋದು ಅಂತ ಹೇಳ್ತಾರೆ. ಮುಂದೊಂದು ದಿನ ಅದನ್ನು ಕಡ್ಡಾಯ ಮಾಡ್ತಾರೆ. ನಂತರ ಮಲಯಾಳ ಪ್ಯಾರಲಲ್ ಡಿವಿಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಕನ್ನಡ ಇಲ್ಲದಾಗಿ ಆಗ್ತದೆ. ಆದ್ದರಿಂದ ನಾವು ಈ ಕೇರಳ ರಾಜ್ಯದಲ್ಲಿ ಇದ್ದುಕೊಂಡು ನಮ್ಮ ಕನ್ನಡದವರನ್ನು ಆಚೆ ಕೇರಳದವೂ ಕೇಳುವುದಿಲ್ಲ, ಈಚೆ ಕರ್ನಾಟಕದಲ್ಲೂ ಕೇಳುವುದಿಲ್ಲ. ನಾವು ಅನಾಥರಾಗಿದ್ದೇವೆ ಸರ್. ಆದ್ದರಿಂದ ಈ ಗಡಿನಾಡ ಏನು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಏನುಂಟು ನಮ್ಮನ್ನು ಸಂರಕ್ಷಿಸಬೇಕು. ಇಲ್ಲಿ ಎಷ್ಟೋ ಮಕ್ಕಳು ಈ ಕಾಸರಗೋಡಿನಲ್ಲಿ ಸಾವಿರಾರು ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಕಲಿತಾ ಇದ್ದಾರೆ. ಅವರನ್ನು ಮಲಯಾಳ ಮೀಡಿಯಮಲ್ಲಿ ಕಲಿಯುವ ಹಾಗೆ ಪ್ರೋತ್ಸಾಹ ಸರ್ಕಾರ ಮಾಡ್ತಾ ಉಂಟು. ನಾವು ಬಂದವರಲ್ಲ, ನಾವು ಇಲ್ಲಿ ಇದ್ದವರು. ನಾವು ಇದ್ದವರನ್ನು ಸಂರಕ್ಷಿಸಬೇಕಾದ್ದು ಕೇರಳ ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ನಮ್ಮ ತೆರಿಗೆ ಹಣ ಕೇರಳಕ್ಕೆ ಹೋಗ್ತದೆ. ಹಾಗಿರುವಾಗ ನಮ್ಮನ್ನು ಸಂರಕ್ಷಿಸಬೇಕು, ನಮ್ಮ ಕನ್ನಡವನ್ನು ಇಲ್ಲಿ ಉಳಿಸಬೇಕು. ಆ ಉಳಿಸಲಿಕ್ಕೆ ಕೇರಳ ಸರ್ಕಾರದೊಟ್ಟಿಗೆ ಕರ್ನಾಟಕ ಸರ್ಕಾರ ಕೂಡ ಕೈ ಜೋಡಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ನಿರಂತರವಾಗಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಕನ್ನಡ ಶಾಲೆಗಳಿಗೆ ಮಲಯಾಳ ಅಂತ ಹೇಳುವುದಿಲ್ಲ, ಕನ್ನಡರೇತರರು ತರಗತಿ ನಡೆಸಲಿಕ್ಕೆ ಬಂದಂಥ ಎಷ್ಟೋ ಉದಾಹರಣೆಗಳುಂಟು. ನಾವು ನಿರಂತರವಾಗಿ ಕನ್ನಡ ಅಧ್ಯಾಪಕ ಸಂಘ ಹೋರಾಟ ಮಾಡಿದ ಫಲವಾಗಿ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಏನಿದ್ರೂ ಕೂಡ ನಾವು ಕನ್ನಡ ಉಳಿಸಬೇಕು. ಹಾಗಾದರೆ ನಾವು ಹೇಳ್ಬೋದು, ಮಲಯಾಳ ಭಾಷೆ ಕಲಿತರೆ ಒಳ್ಳೆಯದಲ್ವಾ? ಕೇರಳದಲ್ಲಿ ಒಳ್ಳೆಯದೇ. ಆದರೆ ನಾವು ನಮ್ಮ DD ಅವರಲ್ಲಿ ಮೊನ್ನೆ ಕೇಳಿದೆವು, ಕನ್ನಡ ಭಾಷೆ ಮಲಯಾಳವನ್ನು ಒಂದು ಭಾಷೆಯಾಗಿ ಕಲಿಸುವಾಗ ಮಲಯಾಳ ಮೀಡಿಯಂನಲ್ಲಿ ಕಲಿಯುವಂಥ ಮಕ್ಕಳಿಗೆ 3 ಭಾಷೆ ಕಲಿತು ಸಾಕಾಗ್ತದೆ. ಮಲಯಾಳ, ಇಂಗ್ಲೀಷ್, ಅರಬಿಕ್ ಅಥವಾ ಸಂಸ್ಕೃತ. ಕನ್ನಡ ಮೀಡಿಯಂ ಮಕ್ಕಳಿಗೆ 4 ಭಾಷೆ ಕಲಿಬೇಕಾದರೆ ಕನ್ನಡ, ಮಲಯಾಳ, ಇಂಗ್ಲೀಷ್ ಮತ್ತು ಸಂಸ್ಕೃತ ಅಥವಾ ಉರ್ದು, ಅರಬಿಕ್. ಹಾಗಾದರೆ ಒಂದು ಮಗುವಿಗೆ 4 ಭಾಷೆ, ಒಂದು ಮಗುವಿಗೆ 3 ಭಾಷೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ತಾರತಮ್ಯ ಅಲ್ವಾ? ಹಾಗಾದರೆ ಕನ್ನಡ ಮಕ್ಕಳನ್ನು ಯಾಕೆ ಆ ರೀತಿ ಬರ್ಡನ್ ಮಾಡ್ತೀರಿ ಅಂತ ಕೇಳುವಾಗ ಅದೆಲ್ಲ ಸರಿಯಾಕ ಅಂತ ಹೇಳಿದೆ. ಇನ್ನೊಂದು ಸಮಸ್ಯೆ ಉಂಟು. ಈ ಕನ್ನಡ ಮಕ್ಕಳು ಅಲ್ಲಿ ಒಂದು ಕ್ಲಾಸಿನಲ್ಲಿ 30 ಮಕ್ಕಳಿದ್ದರೆ 15 ಮಕ್ಕಳು ಕನ್ನಡ ಬೇಕು ಅಂತ ಹೇಳ್ತಾರೆ, ಅಲ್ಲಿ ಮಲಯಾಳ ಬೇಕು ಅಂತ ಹೇಳ್ತಾರೆ, 15 ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಈ 15 ಮಕ್ಕಳಿಗೆ ಮಲಯಾಳ ಪಾಠ ಮಾಡುವಾಗ ಈ ಉಳಿದ ಕನ್ನಡ ಬೇಕು ಅಂತ ಮಲಯಾಳ ಬೇಡ ಅಂತ ಹೇಳುವ ಮಕ್ಕಳು ಏನು ಮಾಡಬೇಕು? ಅದಕ್ಕೆ ಕೂಡ ಉತ್ತರ ಇಲ್ಲ. ಆದ್ದರಿಂದ ನಾನು ಡಾಕ್ಟರ್ ಸೋಮಶೇಖರ್ ಅವರಲ್ಲಿ ಕೇಳಿಕೊಳ್ಳುವುದು, ಈ ಒಂದು ವಿಚಾರವನ್ನು ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರದ ಮುಖ್ಯಮಂತ್ರಿಗೆ ತಿಳಿಸಿ ಇದನ್ನು ಇಲ್ಲದಾಗಿ ಮಾಡಬೇಕು. ಸ್ವಲ್ಪ ಸಮಯವನ್ನು ಕೊಡಬೇಕು, ಅಷ್ಟಾದರೂ ಮಾಡಿ ನಮ್ಮ ಕನ್ನಡವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿಕೊಂಡು ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ನಾನು ಒಬ್ಬ ಸಾಮಾನ್ಯ ಅಧ್ಯಾಪಕ. ಈ ಒಂದು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿ ಅಲ್ಲ ನಾನು. ನನಗೆ ದೊಡ್ಡ ಗೌರವ ಸಿಕ್ಕಿದೆ ಅಂತ ಹೇಳಿದರೆ ಅದು ನನಗೆ ಸಿಕ್ಕಿದಲ್ಲ, ಇಲ್ಲಿ ಸಮಸ್ತ ಕಾಸರಗೋಡಿನ ಕನ್ನಡ ಅಧ್ಯಾಪಕರಿಗೆ ಸಿಕ್ಕಿದ ಗೌರವ ಅಂತ ಭಾವಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿರುವಂಥ ಶ್ರೀ ಮೀನಾರ್ ವಿಶ್ವನಾಥಾಳು ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೇನು ಶಾಲು ಓದಿಸಿ ಗೌರವಿಸಬೇಕಾಗಿ ಬಾಬು ಪಚ್ಚನಂಪಾರಿ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಶ್ರೀನಿವಾಸರಾವ್ ಅವರಿಗೆ ವಂದಿಸ್ತಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಇದರ ಸಹಯೋಗವನ್ನು ವಹಿಸಿಕೊಂಡದ್ದು ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್. ಇದರೊಬ್ಬ ಸದಸ್ಯ ಎನ್ನುವ ನಿಷ್ಠೆಯಲ್ಲಿ
ತಾಯಿ ಗಾಯತ್ರಿ ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದರ ಆಶ್ರಯದಲ್ಲಿ ನಡೆಯುವಂಥ ಶ್ರೀ ನಿತ್ಯಾನಂದ ಪೀಠಂ ಚಾರಿಟೇಬಲ್ ಟ್ರಸ್ಟ್ ಕೊಂಡೆವರು ಇದರ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಈ ಆಶ್ರಮದ ಸರ್ವತೋಮ ಅಭಿವೃದ್ಧಿ ನನ್ನ ಗುರಿ ಎಂಬುದಾಗಿ ಪಣತೊಟ್ಟಂತಹ ನಮ್ಮ ಸ್ವಾಮೀಜಿಯವರಿಗೆ ಒಡಮಾಡುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ಹಳೆಯ ಒಬ್ಬ ಮಿತ್ರ ಅವರು. ಏಕೆಂದರೆ ಅವರು ಕನ್ನಡ ಮಂಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಒಬ್ಬ ಹೆಸರು ಗಳಿಸಿದಂಥ ವ್ಯಕ್ತಿ. ಅದರೊಟ್ಟಿಗೆ ಬೇರೆ ಬೇರೆ ಕಡೆಗಳಲ್ಲಿ AC ಆಗಿ DC ಆಗಿ ಕಾರ್ಯನಿರ್ವಹಿಸುವ ಮೂಲಕ ಅಲ್ಲದೆ ಒಬ್ಬ ಕವಿ, ಬಹಳ ಸುಂದರವಾಗಿ ಮಾತಾಡುವವರು. ಏನವರಿಗೆ ಹೇಳಬೇಕಿದೆಯೋ ಅದನ್ನು ಬಹಳ ವಿಸ್ತೃತವಾಗಿ ಸುಂದರವಾಗಿ ಮನಮುಟ್ಟುವಂತೆ ಕಾವ್ಯ ಶೈಲಿಯಲ್ಲಿ ಅಥವಾ ಕವನ ಶೈಲಿಯಲ್ಲಿ ಹೇಳುವಂಥ ವ್ಯಕ್ತಿ ಡಾಕ್ಟರ್ ಸಿ ಸೋಮಶೇಖರ್. ನಾನು ಅವನನ್ನು ಭಾಳ ಸಮಯದಿಂದ ಬಲ್ಲೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದಾಗ, ಪ್ರಧಾನ ಕಾರ್ಯದರ್ಶಿಯಾಗ, ಆನಂತರ ಅಧ್ಯಕ್ಷನಾಗಿದ್ದರೂ ಕೂಡ ಅವರಿದ್ದರು. ಭಾಳ ಆತ್ಮೀಯ ವ್ಯಕ್ತಿ. ಸಾರ್ವಜನಿಕರಲ್ಲಿ ಏನೇ ಸಮಸ್ಯೆ ಇದ್ದರೂ ಆತ್ಮೀಯವಾಗಿ ಅವರನ್ನು ಬರಮಾಡಿಸಿಕೊಂಡು ಅವರ ಸಮಸ್ಯೆ ಏನು ಎಂಬುದನ್ನು ಆಲಿಸುವಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದರೆ ಅದು ಸೋಮಶೇಖರ್. ಅಂಥ ವ್ಯಕ್ತಿ ಇವತ್ತು ಕರ್ನಾಟಕ ಗಡಿ ಪ್ರದೇಶದ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದದ್ದು ಕೂಡ ನಮ್ಮ ಭಾಗ್ಯ. ಯಾಕೆಂದರೆ ಈ ಭಾಗದ ಆಗುಹೋಗುಗಳ ಬಗ್ಗೆ ಚೆನ್ನಾಗಿ ಗೊತ್ತವರಿಗೆ. ಈ ಭಾಗದ ಆಗುಹೋಗುಗಳ ಬಗ್ಗೆ ಅವರಿಗೆ ಏನು ಮಾಡ್ತೀರಾ ಚೆನ್ನಾಗಿ ತಿಳಿದವರು ಅವರು. ಆದ ಕಾರಣವೇ ಅವರು ಈಚೆ ಸ್ವಲ್ಪ ಹೆಚ್ಚು ಗಮನ ಹರಿಸದಂತ ಕಾಣುತ್ತೆ. ಈ ಹಿಂದೆ ಹಲವಾರು ಜನರು ಇದರ ಅಧ್ಯಕ್ಷರಾಗಿ ಹೋಗಿದ್ದಾರೆ, ಆದರೆ ಈ ಬಗ್ಗೆ ಗಮನ ಹರಿಸಿಲ್ಲ ಈಚೆ ಕಡೆಗೆ. ಅದೇ ಸೋಮಶೇಖರ್ ಅವರು ಮಂಗಳೂರಿನ ಅಲ್ಲಿ ಇದ್ದುಕೊಂಡು ಕಾಸರಗೋಡಿನ ಜನತೆಯ, ಅದರಲ್ಲಿಯೂ ಕನ್ನಡದ ಈ ಒಂದು ಜನತೆಯ ಅಭಿಪ್ರಾಯವನ್ನು, ಕಷ್ಟವನ್ನು ಆಲಿಸಿ ಅವರು ಇಲ್ಲಿಯ ಬಗ್ಗೆ ಈ ಕಡೆಗೆ ಗಮನ ಹರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಅಧ್ಯಾಪಕರು ಮಾತಾಡಿ ಹೇಳಿದರು, ಇದು ಕನ್ನಡ ನಾಡು, ಕರ್ನಾಟಕದ ಒಂದು ಅವಿಭಾಜ್ಯ ಆಗಬೇಕಿತ್ತು ಅಂತೇಳಿ. ಈಗೆಲ್ಲ ನೆನಪುಂಟೆ ನಾವು ಅವರಿಗೆ ಮರೆತೋಗಿದ್ದ ಕಾಣ್ತದೆ. ಬಹಳ ಜನರು ಚಂದ್ರಗಿರಿ ಹೊರೆಯವರೆಗೆ ಕರ್ನಾಟಕವೇ ಆಗಬೇಕೆಂಬುದಾಗಿ ಹಲವಾರು ವರ್ಷಗಳವರೆಗೆ ಹೋರಾಟವನ್ನು ಮಾಡಿದ್ದಾರೆ. ಮಹಾಬಲ ಭಂಡಾರಿಯವರು ಕನ್ನಡ ನಾಡು ಹೆಸರಿನಲ್ಲಿ ಚುನಾವಣೆಗೆ ನಿಂತು ಈ ಭಾಗವನ್ನು ಕರ್ನಾಟಕಕ್ಕೆ ಸೇರಿಸಬೇಕೆಂಬುದು ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಬೇರೆ ಬೇರೆ ಕಾರಣಗಳಿಂದ, ಮಹಾಜನ ಆಯೋಗವ ಮತ್ತೊಂದು ಬೇರೆ ಬೇರೆ ಕಾರಣಗಳಿಂದ ಇದನ್ನು ಸೇರಿಸಲಿಕ್ಕೆ ಆಗಲಿಲ್ಲ. ಅದು ಹಾಗೆ ಉಳಿಯಿತು. ಆಗ ಕರ್ನಾಟಕದ ಜನತೆಗೆ ಅಥವಾ ಕನ್ನಡ ಮಾತಾಡುವಂಥ ಜನತೆಗೆ ಯಾವುದೇ ಉಪದ್ರವವನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದಂಥ ಸರ್ಕಾರ ಈ ಇಲ್ಲಿಯ ಕೇರಳ ಸರ್ಕಾರ, ಮಲಯಾಳ ಸರ್ಕಾರ. ಇಲ್ಲಿ ಎಲ್ಲ ವ್ಯವಸ್ಥೆಗಳು ಕನ್ನಡದಲ್ಲಿ ಇರುವಂಥದ್ದು. ಆಗ ನೀವೆಲ್ಲ ಕಾಣ್ತಾ ಇದ್ದೀರಾ. ನಾನು ನಿನ್ನೆ ನಮ್ಮ ಮನೆಯ ಜಾಗದ ರಸೀದಿ ನೋಡಿದೆ. ರಸೀದಿ ಅದರಲ್ಲಿ ಯಾವುದು ಏನಂತಲೇ ಗೊತ್ತಾಗೋದಿಲ್ಲ. ಅಕ್ಷರಗಳು ಒಂದು ಇಂಗ್ಲೀಷ್ನಲ್ಲಿ ಬರೋದುಂಟು, ಬಾಕಿದು ಏನು ಗೊತ್ತಾಗೋದಿಲ್ಲ. ಇದು ಕನ್ನಡದ ಪ್ರದೇಶ ಇದು. ಆದರೆ ಕನ್ನಡದ ಗಂಧ ಗಾಳಿಯೇ ಇಲ್ಲಿ ಇಲ್ಲ. ಬೇಸರದ ಸಂಗತಿ. ಇವರು ಹೇಳಿದರು, ಕರ್ನಾಟಕ ಗಡಿನಾಡಿನ ಈ ಪ್ರಾಧಿಕಾರ ಹೆಚ್ಚು ಗಮನ ಕೊಡಿ. ಖಂಡಿತ. ಆದರೆ ನಾನು ಒತ್ತಾಯ ಮಾಡುವಂಥದ್ದು, ನಾವು ಯಾಕೆ ಹೇಳುವುದಿಲ್ಲ, ನಾವು ಯಾಕೆ ಇದನ್ನು ಗಮನಿಸುವುದಿಲ್ಲ? ಉಪ್ಪಳದ ಕೆಲವು ಅಂಗಡಿಗಳನ್ನು ನೋಡಿ,
ಕನ್ನಡ ಇದೆಯಾ? ನಾವು ಕನ್ನಡಿಗರಲ್ವಾ? ಯಾಕೆ ಕನ್ನಡ ಇಲ್ಲ? ಆಯಿತು, ಮಲಯಾಳ ಹಾಕ್ಯಪ್ಪ. ಇಲ್ಲಿ ಇರೋದು ಕನ್ನಡಿಗರಲ್ವಾ? ಗೊತ್ತಾಗಬೇಕಾದ್ದು ಕನ್ನಡ ಜನರಿಗಳಿಗಲ್ವಾ? ಅದು ಯಾಕೆ ಆಗೋದಿಲ್ಲ? ಯಾಕೆಂದರೆ ಈ ಕನ್ನಡಿಗರು, ಅದು ಕರ್ನಾಟಕ ಆಗಲಿ ಇಲ್ಲಿ ಆಗಲಿ, ಭಾಳ ಸೌಮ್ಯ ಸ್ವಭಾವದವರು. ಯಾರಿಗೂ ಉಪದ್ರ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಉಪ್ಪಡಪ್ಪ ಪತ್ತೊಂದೊಟ್ಟಿಗೆ ಪತ್ತೊಟ್ಟಿಗೆ ಪತ್ತೊಂಜಿ ಅಂತ ಹೇಳುವಂಥ ಆ ಮನೋಭಾವ ನಮ್ಮದುಂಟಲ್ಲ, ಅದು ಇವತ್ತು ನಮ್ಮನ್ನು ಸುಡ್ತಾ ಇದೆ. ಬರೇ ಪ್ರಾಧಿಕಾರ ಬಂದು ಹೆಲ್ಪ್ ಮಾಡಿದರೆ ಶ್ರೀನಿವಾಸರೇ ಖಂಡಿತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇನೋ ಅವರಿಂದ ಆಗುವಂಥ ಸ್ವಲ್ಪ ಸಹಾಯವನ್ನು ಮಾಡ್ಬೋದು. ಆದರೆ ನಾವು ಅದರ ಬಗ್ಗೆ ಏನು ಮಾಡಬೇಕು, ಇದರ ಬಗ್ಗೆ ಆಲೋಚನೆ ಮಾಡಬೇಡವಾ? ನಮಗೆ ಕನ್ನಡ ಬೇಕು, ಶಾಲೆ ಕಲೀರಿ. 4 ಸಬ್ಜೆಕ್ಟ್ ಕನ್ನಡ ಮಾತಾಡೋರಿಗೆ ಅಲ್ವಾ? 3 ಸಬ್ಜೆಕ್ಟ್ ಬಾಕಿದವರಿಗೆ. ಮತ್ತೊಬ್ಬರಿಗೆ ಕನ್ನಡದ ಏನು ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ ಮತ್ತೊಂದು ಭಾಗ ಇದೆ ಅಲ್ಲ, ಅವರಿಗೆ ಕನ್ನಡ ಕಲಿಬೋದಲ್ವಾ? ಅವ್ರಿಗೆ ಕನ್ನಡ ಕಲಿಸೋದಿಲ್ಲ? ಅವ್ರು ಇಲ್ಲಿ ಇರೋದಿಲ್ವಾ? ಇಲ್ಲೇ ಊಟ ಮಾಡೋದಿಲ್ವಾ? ಇಲ್ಲೇ ಗಾಳಿ ತಿನ್ನೋದಿಲ್ವಾ? ಇಲ್ಲೇ ಅನ್ನ ಸೇವಿಸೋದಿಲ್ವಾ? ಅದ್ಯಾಕೆ ಆಗೋದಿಲ್ಲ? ಅವ್ರ್ಯಾಕೆ ಮಲಯಾಳದ ಬಗ್ಗೆ ಹೇಳ್ಕೊಳ್ಬೇಕು? ಅಂದರೆ ಅರ್ಥ ಅವರು ಹೇಳಿದಾಗೆ ಸ್ವಲ್ಪ ವಿಷ ಕೊಟ್ಟು ಕೊಡ್ತಾರಲ್ಲ, ಒಮ್ಮೆಲೆ ಕೊಟ್ಟರೆ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ವಿಷ ಕೊಟ್ಟು ಮುಗಿಸುವಂಥ ಕೆಲಸ ಇವತ್ತಾಗ್ತದೆ. ಕನ್ನಡಕ್ಕೆ ಸ್ವಲ್ಪ ವಿಷ ಕೊಟ್ಟು ಕನ್ನಡವನ್ನು ಮುಗಿಸಿಬಿಡೋದು. ಆಗ ಎಲ್ಲ ನಮ್ಮ ಅಳದಾಣ ಮುಗಿದೋಯ್ತು ಕತೆ. ನಮ್ಮ ಮುಂದಿನ ಜನಾಂಗ ನಮ್ಮನ್ನು ಶಪಿಸ್ತದೆ. ನಮ್ಮ ಹಿಂದಿನವರು ಸ್ವಲ್ಪ ಮಾತು ಇರ್ತದೆ, ಹೇಗೆ ಆಗ್ತಿರಲಿಲ್ಲ. ಅವ್ರು ಬರಲಿ, ಮಲಯಾಳ ಆಗಲಿ, ಇದು ಕನ್ನಡದ ರಾಜ್ಯದ ಭಾಷೆ ಆಗಲಿ, ಏನು ನಮ್ಮದೇನು ಆಕ್ಷೇಪ ಇಲ್ಲ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಭಾಗ ಇದೆ, ಇದು ಬೆಳಗಾವಿಯಲ್ಲಿ, ಅಲ್ಲಿ ಹಿಂದಿಯೂ ಆಸಕ್ತಿ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಕನ್ನಡ ಕಲಿಬೇಕು, ಆಯ್ತು ಕಲಿಯೋಣ. ಕಲಿಯುವುದಲ್ಲಿ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ಅದನ್ನು ಮುಗಿಸುವಂಥ ಕೆಲಸ ಆಗಬಾರ್ದು. ಕೇರಳದ ವ್ಯವಸ್ಥೆಗೆ ಅಥವಾ ಕೇರಳ ರಾಜ್ಯಕ್ಕೆ ಇಲ್ಲಿಯವರು ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಎಲ್ಲಿಯಾದರೂ ಒಂದು ಇಂಡಸ್ಟ್ರಿ ಮಾಡಿದ್ದಾರಾ? ಎಲ್ಲಿಯಾದರೂ ಒಂದು ಕೆಲಸ ವ್ಯವಸ್ಥೆ ಇದೆ ಒಬ್ಬ ವಿದ್ಯಾವಂತನಿಗೆ? ಎಲ್ಲಿಯಾದರೂ ಕನ್ನಡದ ವ್ಯವಸ್ಥೆ, ಇಂಗ್ಲೀಷ್ ಭಾಷೆ ವ್ಯವಸ್ಥೆಯ ಬಗ್ಗೆ ಏನಾದರೂ ಮಾಡಿದ್ದಾರಾ? ಸರ್ಕಾರ ಏನೂ ಮಾಡಿಲ್ಲ. ನಿಮ್ಮ ಮೇಲೆ ಮಲಯಾಳ ಮಾತ್ರ ಹೇರೋದು. ಇಲ್ಲಿ ಕಲಿತವರು ಎಲ್ಲಿಗೆ ಕೆಲಸಕ್ಕೆ ಹೋಗೋದು? ಕರ್ನಾಟಕ ಸ್ವಾಮಿ. ನಾನು ಇಲ್ಲವ, ಆದರೆ ನಾನು ಕರ್ನಾಟಕಕ್ಕೆ ಹೋಗಿದ್ದೇನೆ, ನಾನು ಸಣ್ಣದಲ್ಲಿ ಹೋಗಿಬಿಟ್ಟಿದ್ದೇನೆ. ಕೆಲಸ ಕರ್ನಾಟಕದಲ್ಲೇ ಬೇಕು, ಭಾಷೆ ನಿಮ್ಮದು ಬೇಕಾ? ನಿಮ್ಗೆ ಯಾಕೆ ಕರ್ನಾಟಕ ಕಲಿಬೇಕು, ಅವರು ಕನ್ನಡದಲ್ಲಿ ಕೆಲಸ ಮಾಡ್ತಾರೆ ನಿಮ್ಮಂಥ ಭಾವನೆ ನಿಮ್ಗೆ ಯಾಕೆ ಬರಲಿಲ್ಲ ಸರ್ಕಾರಕ್ಕೆ? ಯಾಕೆ ನಮ್ಮನ್ನು ಆಳುವಂಥ MLAಗಳಿಗೆ ಬರಲಿಲ್ಲ? ಯಾಕೆ ನಮ್ಮನ್ನು ನಾವು MP ಗಳಿಗೆ ಬರಲಿಲ್ಲ? ಇದನ್ನು ನಾವು ಮಾತಾಡಬೇಕಲ್ವಾ? ನಾವು ಮಾತಾಡಿದ ಕಾರಣ ಅಲ್ವಾ ಅವ್ರಿಗೂ ನಮ್ಮ ಮೇಲೆ ಕೂರುವುದು, ನಮ್ಮ ಮೇಲೆ ಹೇರುವುದು? ಅದಕ್ಕೆ ನಾನು ಹೆಚ್ಚು ಮಾತಾಡಿ ಹೋಗಿಲ್ಲ, ಸುಮ್ಮನೆ ಮತ್ತೆ ಎಲ್ಲಿಯವರು ಹೋಗಿಬಿಡ್ತು. ಆದರೆ ಅವರು ಆಗಬೇಕಂತ ನಾವು ಹೇಳುವಾಗ ಕನ್ನಡದಲ್ಲಿ ಕಮಿಟಿಗಳಿದೆ. ಕನ್ನಡದ ಇನ್ನೊಂದು ತುಳು ಅಭಿವೃದ್ಧಿ ಇದೆ ಅಲ್ವಾ? ಅವ್ರು ಏನು ಮಾಡ್ತಾರೆ ಅವರು? ಕನ್ನಡ ತುಳು ಒಂದು ಭಾಗ. ಅವರಿವರು ಒಟ್ಟಾಗಲಿ ಸ್ವಾಮಿ. ಈ 2 ಸಂಸ್ಥೆಗಳು ಒಟ್ಟಾಗಿ ಹೋರಾಟ ಮಾಡುವಂಥದ್ದಲ್ಲಿ ನೇತೃತ್ವ ವಹಿಕೊಂಡು ಅವರು ತನ್ನಿಂದಾನಾಗೆ ಜನ ಸೇರಿಕೊಳ್ತಾರೆ. ಆದರೆ ಅದು ಎಲ್ಲವನ್ನ ಮಾಡದೆ ನಾವು ನಮ್ಮಷ್ಟಕ್ಕೆ ಕೂತು ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳಿದ್ರೆ ಯಾರೂ ನಮಗೆ ತಿನ್ನಲಿಕ್ಕೆ ಆಹಾರ ಬಾಯಿಗೆ ಹಾಕಿ ಕೊಡೋದಿಲ್ಲ. ಬದಲಿಗೆ ನಾವು ಕೈಯಲ್ಲೆತ್ತಿದ್ದೇ ತಿನ್ನಬೇಕಷ್ಟೇ. ಆ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ಕರ್ನಾಟಕ ದಿಂಡಿಮ ಇಲ್ಲಿ ಹಾರ್ತಾ ಇದೆ, ಇದು ಹಾರಬೇಕು, ಇಲ್ಲಿಗೆ ನಿಲ್ಲಬಾರದು. ಎಲ್ಲ ಭಾಗಗಳಲ್ಲಿ ಕನ್ನಡದ ದಿಂಡಿಮ ಹಾರಿದರೆ ತನ್ನಿಂತಾನಾಗಿಯೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತದೆ. ಅದನ್ನು ನಾವು ಮಾಡಬೇಕಾಗಿದೆ. ಸಾರ್ವಜನಿಕರು ನಮಗೆ ಸ್ವಾತಂತ್ರ್ಯ ಸಿಕ್ಕಿಸಕ್ಕೆ ಹೇಗಾಗಿದೆ, ಎಷ್ಟು ಹೋರಾಟ ಮಾಡಿದ್ದೇವೆ ನಾವು, ಅದೇ ಪ್ರಕಾರ ಇಲ್ವಾ? ಇದು ಅನಿವಾರ್ಯವಾಗಿ ಕೇರಳಕ್ಕೆ ಸೇರಿ ಹೋಗಿದೆ. ಹೋಗಿ ನಾಶ ಮಾಡುವುದಲ್ಲ, ಅದರೊಟ್ಟಿಗೆ ಅದನ್ನು ಬೆಳೆಸಿಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಅದು ಬಿಟ್ಟು ಬರೀ ರಸೀದಿ ಕೂಡ ಮಲಯಾಳದಲ್ಲಿ ಇರಬೇಕಂತಾದರೆ ಏನು ಸ್ಥಿತಿ ನಮ್ಮದು? ಅದರ ಅರ್ಥ ಏನು? ನಾವು ಆಲೋಚನೆ ಮಾಡಬೇಕಂತ ಸಂದಿಗ್ಧ ಸ್ಥಿತಿಯಲ್ಲಿದೆ. ಆದ ಕಾರಣ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗದೆ ಕನ್ನಡದ ದಂಡಿಮವನ್ನು ಹಾರಿಸಬೇಕು, ನಮ್ಮ ಮಾತೃಭಾಷೆಯನ್ನು ಉಳಿಸಬೇಕು. ಆ ಮೂಲಕ ನಾವು ಕನ್ನಡಿಗರು ಎಂಬಂಥ ಆ ಭಾವನೆ ನಮ್ಮಲ್ಲಿ ಬೆಳೀಬೇಕು. ಅದನ್ನು ಅಮ್ಮ ನಮಗೆಲ್ಲರಿಗೂ ಕರುಣಿಸಲಿ, ಅದಕ್ಕೆ ಶಕ್ತಿಯನ್ನು ಕೊಡಲಿ, ಉಪಯೋಗವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಆತ್ಮೀಯರಾದ ಮೋಹನ ಭಂಡಾರಿ ಇವರಿಗೆ. ಗಡಿನಾಡ ಸಾಂಸ್ಕೃತಿಕ ಉತ್ಸವದ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಇಬ್ಬರನ್ನು ಸನ್ಮಾನ ಮಾಡಲಿಕ್ಕಿದ್ದಾರೆ. ಹಿರಿಯರಾದಂಥ ಶ್ರೀ ಮೀನಾ ವಿಶ್ವನಾಥ ಆಳ್ವ ಮತ್ತು ಶ್ರೀ ರಾಧಾಕೃಷ್ಣ ಕೆ ಉಳಿಯತಡ್ಕ, ಸಾಮಾಜಿಕ ಕಾರ್ಯಕರ್ತರು ಆದಂಥ ಶ್ರೀ ಮೀನಾ ವಿಶ್ವನಾಥ ಆಳ್ವರನ್ನು
ಅವರಿಗೆ ಸನ್ಮಾನ, ಅವರ ಕಿರು ಪರಿಚಯವನ್ನು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೊಡಿ ಅವರು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಶ್ರೀಯುತ ಮೀನಾರು ವಿಶ್ವನಾಥ ಅವರು 1932 ನವೆಂಬರ್ 7ರಂದು ಬೆಜ್ಜ ಸರೋಳ್ಯದಲ್ಲಿ ದಿವಂಗತ ಶ್ರೀಯರ ದ್ವಿತೀಯ ಪುತ್ರರಾಗಿ ಜನಿಸಿದವರು. ಸಾಮಾಜಿಕ, ಧಾರ್ಮಿಕ, ಕೃಷಿ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲೂ ಇವರು ಅಪರಿಮಿತ ಕೊಡುಗೆ ಕೊಟ್ಟಂಥವರು. ತನ್ನ 8ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಂಗಲ್ಪಾಡಿ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ಮುಗಿಸಿ, ಮಾಯಿಪಾಡಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮುಗಿಸಿ, ಖಾಸಗಿಯಾಗಿ 10ನೇ ತರಗತಿ ಕೂಡ ಪಾಸ್ ಮಾಡಿ, ಶ್ರೀರಾಮ AVP ಶಾಲೆ ಕೊಬ್ಬಣೂರಿನಲ್ಲಿ ಸುದೀರ್ಘ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಒಬ್ಬ ಉತ್ತಮ ಶಿಕ್ಷಕರೆನಿಸಿಕೊಂಡವರು. ಕರ್ತವ್ಯವೇ ದೇವರು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವುದರೊಂದಿಗೆ ಯಕ್ಷಗಾನ ನಾಟ್ಯವನ್ನು ಕೂಡ ಕಲಿಸ್ತಾ ಇದ್ದಂಥವರು ಮೀನಾರು ವಿಶ್ವನಾಥ ಅವರು. ಶ್ರೀರಾಮ ಯಕ್ಷಗಾನ ನಾಟಕ ಸಭಾ ಕುಬಣೂರು, ವಿಶ್ವಭಾರತಿ ಸಂಸ್ಥೆ ಬೇಕೂರು ಎಂಬ ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಿದ್ದಾರೆ ಮತ್ತು ಅನೇಕ ಯಕ್ಷಗಾನ ಬಯಲಾಟ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಯಕ್ಷಗಾನ ಬಯಲಾಟಗಳಲ್ಲಿ ಪಾತ್ರಗಳನ್ನು ವಹಿಸಿದ್ದಾರೆ. ತಾಳಮದ್ದಳೆಯಲ್ಲಿ ಕೂಡ ಅರ್ಥಗಾರಿಕೆಯಲ್ಲಿ ವಿಶೇಷ ಆಸಕ್ತಿ ಇವರದು. ಹಾಗೆ ತುಳು ಕನ್ನಡ ನಾಟಕಗಳಲ್ಲೂ, ಸಾಮಾಜಿಕ ಪೌರಾಣಿಕ ನಾಟಕಗಳಲ್ಲೂ ಯಶಸ್ವಿಯಾಗಿ ಸಮರ್ಥವಾಗಿ ಪಾತ್ರಗಳನ್ನು ನಿಭಾಯಿಸಿದವರು ಮೀನಾರು ವಿಶ್ವನಾಥ ಅವರು. ಇವರೊಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೇಳುವಂಥದ್ದು ಈ ಭಾಗದ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅನೇಕ ಹೋರಾಟಗಳನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಿ ಜನತೆಗೆ ನ್ಯಾಯವನ್ನು ಒದಗಿಸಿಕೊಟ್ಟವರು ಇವರು. ಸಂಘ ಪರಿವಾರದ ಸಕ್ರಿಯ ಕಾರ್ಯಕರ್ತರಾಗಿ ದುಡಿದವರು. ರಾಷ್ಟ್ರೀಯ ಸಂಸ್ಥೆ ಸಂಘದ ಸಕ್ರಿಯ ಕಾರ್ಯಕರ್ತರ ಅನೇಕ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ಧಾರ್ಮಿಕ ಸಂಘಟನೆಯಾದ ವಿಶ್ವ ಹಿಂದೂ ಪರಿಷತ್ನಲ್ಲಿ ಮಂಜೇಶ್ವರ ಪ್ರಖಂಡ ಅಧ್ಯಕ್ಷರಾಗಿ ಹಾಗೂ ಗ್ರಾಮಾಂತರ ಜಿಲ್ಲಾ ಸೇವಾ ಪ್ರಮುಖ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅಟ್ಟೆಗೋಳಿ ವಿಷ್ಣುಮೂರ್ತಿ ಸೇವಾ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರಾಗಿ ಹಾಗೂ ಐಲಾ ಸೇವಾ ಸಮಿತಿ ಸದಸ್ಯರು, ಸೇವಾ ಭಾರತಿ ಜೋಡುಕಲ್ ಅಧ್ಯಕ್ಷರಾಗಿ, ಕೇಶವ ಶಿಶು ಮಂದಿರ ಸಂಚಾಲಕರು, ಬೇಕೂರು ಹಿರಣ್ಯಪದ ಒತ್ತೆಕೋಲ ಸಮಿತಿ ಸಕ್ರಿಯ ಕಾರ್ಯಕರ್ತರಾಗಿ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಇವರು ನೀಡಿದ್ದಾರೆ. ಹೀಗೆ ಅನೇಕ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೆಲಸವನ್ನು ನಿರ್ವಹಿಸಿದಂಥ ಶ್ರೀಯುತ ಮೀನಾರು ವಿಶ್ವನಾಥ ಆಳ್ವರಿಗೆ ಈ ಒಂದು ಕೊಂಡೇವೂರಿನಲ್ಲಿ ಇವತ್ತು ಜರುಗುತ್ತಾ ಇರುವಂತಹ ಗಡಿನಾಡ ಸಂಸ್ಕೃತಿ ಉತ್ಸವದ ಈ ಶುಭ ಸಂದರ್ಭದಲ್ಲಿ ಕೊಂಡೇವರು ಆಶ್ರಮದಿಂದ ಹಾಗೂ ಗಡಿ ಅಭಿವೃದ್ಧಿಯ ಈ ಒಂದು ಸಂಸ್ಥೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದೆ ಎಲ್ಲ ಗೌರವಾನ್ವಿತರು ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು. ಶ್ರೀ ರಾಧಾಕೃಷ್ಣ ಕೆ ಉಳಿಯತಡ್ಕ ಇವರಿಗೆ ಸನ್ಮಾನ, ಅವರ ಕಿರು ಪರಿಚಯವನ್ನು ದಿನಕರ್ ಹೊಸಂಗಡಿಯವರು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆ ನೀಡಿದ ರಾಧಾಕೃಷ್ಣ ಕೆ ಇವರನ್ನು ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದ ಅಭಿವೃದ್ಧಿ ಇದರ ವತಿಯಿಂದ ನಿತ್ಯಾನಂದ ಯೋಗಾಶ್ರಮದಲ್ಲಿ ಗೌರವಿಸಲು ಸಂತೋಷ ಪಡುತ್ತೇವೆ. ಈ ನನ್ನ ಶಬ್ದಗಳು ನೋವ ಜನುಗುವ ಜೀವ, ಬೆಂಕಿ ನುಂಗುವ ಹುಡುಗ, ಹದಿಹರೆಯದ ಹನಿಗಳು, ಅರ್ಧ ಸತ್ಯದ ಬೆಳಕು ಹಾಗೂ ರಾಮಕಂಡ ಭೀಮ ಮುಂತಾದ ಕೃತಿಗಳ ಮೂಲಕ ಜನಮನ್ನಣೆ ಗಳಿಸಿರುವ ತಾವು ಅನೇಕ ಸಾಹಿತ್ಯ ಸಮೀಕ್ಷೆಯನ್ನು ಮತ್ತು ಅನೇಕರ ವ್ಯಕ್ತಿಚಿತ್ರವನ್ನು ತಮ್ಮ ಬೆರವಣಿಗೆಗಳ ಮೂಲಕ ನಡೆಸಿಕೊಟ್ಟಿದ್ದೀರಿ. ಕಯ್ಯಾರ ಕಾವ್ಯ ಶ್ರೀ ಪ್ರಶಸ್ತಿ, ಕಾಸರಗೋಡು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಪ್ರಶಸ್ತಿ ಹಾಗೂ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ತಾವು ಅನೇಕ ಕನ್ನಡ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಹಿರಿಮೆಗೆ ಪಾತ್ರರಾಗಿರುವಿರಿ. ಅನೇಕ ಕನ್ನಡ ಪರ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಕರ್ನಾಟಕ ಜಾನಪದ ಪರಿಷತ್, ಕೇರಳ ತುಳು ಅಕಾಡೆಮಿ, ಪಾರ್ಥಿಸುಬ್ಬ ಯಕ್ಷಗಾನ ಅಕಾಡೆಮಿ, ಕಾಸರಗೋಡು ಜಿಲ್ಲಾ ಲೇಖಕರ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವ ಹೊಂದಿರುವ ತಾವು ಕನ್ನಡ ವಾರ್ತಾಪತ್ರಿಕೆಗಳಾದ ಜನವಾಹಿನಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಸಂಜೆವಾಣಿ, ಉತ್ತರ ದೇಶ, ತುಳುನಾಡ ಟೈಮ್ಸ್ ಮುಂತಾದ ಪತ್ರಿಕೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮ ಸೇವೆ ಇನ್ನಷ್ಟು ಲಭಿಸಲಿ ಎಂಬ ಸದಾಶಯದೊಂದಿಗೆ ತಮ್ಮ ಕೀರ್ತಿ ಇನ್ನಷ್ಟು ಬೆಳಗಲಿ ಎಂಬ
ಆಶಯದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನು ಎಲ್ಲರ ಪೂರ್ವಕವಾಗಿ ಮನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಆದರದಿಂದ ಗೌರವಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯಿಂದ ಸನ್ಮಾನ ಸ್ವೀಕರಿಸಿದ ಶ್ರೀ ರಾಧಾಕೃಷ್ಣ ಕೆ ಉಳಿತಡ್ಕ ರವರಿಂದ 2 ಮಾತು. ಶ್ರೀ ಕೊಂಡೇವೂರು ಶ್ರೀಗಳ ಪಾದಾರವಿಂದಕ್ಕೆ ಪೊಡಮಡುತ್ತಾ ಕಾರ್ಯಕ್ರಮದ ಉದ್ಘಾಟಕರೇ, ಅಧ್ಯಕ್ಷರೇ, ವೇದಿಕೆಯಲ್ಲಿ ಮತ್ತು ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಹೃದಯ ಕನ್ನಡಿಗರೇ, ಗಡಿನಾಡು ಸಾಂಸ್ಕೃತಿಕ ಉತ್ಸವ ಎನ್ನುವ ಪರಿಕಲ್ಪನೆಯಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಕನ್ನಡ ಜಾಗೃತಿ ಮೂಡಿಸುವಂತಹ, ಕನ್ನಡಿಗರಲ್ಲಿ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಈ ಕಾರ್ಯಕ್ರಮ ಕಳೆದ ಕೆಲವು ಸಮಯದಿಂದ ಈ ಪ್ರದೇಶದಲ್ಲಿ ನಡೆಯುತ್ತಾ ಬಂದಿದೆ. ನಿನ್ನೆ ಪೆರ್ಲದಲ್ಲಿ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಬಹಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಕೂಡ ಇಲ್ಲಿ ಈ ದಿವ್ಯ ಸಾನ್ನಿಧ್ಯದಲ್ಲಿ ಇಂತಹ ಒಂದು ಉತ್ಸವ ನಡೆಯುತ್ತಿರುವುದು, ಅದರಲ್ಲಿ ಭಾಗಿಯಾಗುತ್ತಿರುವುದು, ಆ ಮೂಲಕ ಸಂಘಟಕರ ಒಂದು ಸನ್ಮಾನಕ್ಕೆ ಭಾಜನರಾಗುವುದು, ಇದೆಲ್ಲ ಬಹಳ ಒಂದು ಆತ್ಮೀಯವಾದಂತಹ, ಒಂದು ಭಾವನಾತ್ಮಕವಾದಂತಹ ಒಂದು ಕ್ಷಣ ಅಂತ ನಾನು ತಿಳ್ಕೊಂಡು ಬಂದಿದ್ದೇನೆ. ಈಗಾಗಲೇ ಅಡಪಡಿತಾಯರು ಹೇಳಿದ್ದಾರೆ, ಮನಸ್ಸುಗಳನ್ನು ಬೆಸೆಯುವಂತಹ, ಹೃದಯಗಳನ್ನು ಬೆಸೆಯುವಂತಹ ಒಂದು ಕಾರ್ಯಕ್ರಮ ಇಂತಹ ಸಮ್ಮೇಳನದ ಮೂಲಕ ನಡೆಯುತ್ತದೆ ಅಂತ. ನಮ್ಮ ಹಿರಿಯ ಕವಿ ನಾಡೋಜ ಕಯ್ಯಾರರು ಹೇಳಿದ್ದಾರೆ, ಐಕ್ಯದಮೃತ ರಸಕ್ಕೆ ಜೀವದ ಬೆಸುಗೆ ಕೂಡಿ ಬರೆ ಭೀಮಬಲ ನಮ್ಮೊಳುಂಟು. ಐಕ್ಯದಮೃತ ರಸಕ್ಕೆ ಜೀವದ ಬೆಸುಗೆ ಕೂಡಿ ಬರೆ ಭೀಮಬಲ ನಮ್ಮೊಳುಂಟು. 14 ಲೋಕವನ್ನು 7 ಸಾಗರವನ್ನು ದಾಟುವ ಶಕ್ತಿ ವೇಗ ಉಂಟು ಅಂತ ಹೇಳಿದ್ದಾರೆ. ಅವರ ಐಕ್ಯಗಾನ ಎನ್ನುವಂತಹ ಕವನ ಸಂಕಲನ ಅದು ಇಡೀ ಕನ್ನಡ ನಾಡನ್ನು, ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿದಂತಹ ಒಂದು ಕವನ. ಆ ಕವನದ ಸಾಲುಗಳು ಇಲ್ಲಿ ನಡೆದಾಗ ನಮಗೆ ನೆನಪಿಗೆ ಬರ್ತಾ ಉಂಟು. ನಮ್ಮೆಲ್ಲರ ಭಾವನೆಗಳಿಗೆ, ನಮ್ಮೆಲ್ಲರ ಚಿಂತನೆಗಳಿಗೆ, ನಮ್ಮೆಲ್ಲರ ಆಲೋಚನೆಗಳಿಗೆ ಇಂತಹ ಸಭೆ ಸಮಾರಂಭಗಳು ಪೂರಕವಾಗುತ್ತದೆ. ಈಗಾಗಲೇ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅನೇಕ ಕಾರ್ಯಕ್ರಮಗಳ ಮೂಲಕ ಈ ಪ್ರದೇಶದಲ್ಲಿ, ಅಂದರೆ ಕಾಸರಗೋಡಿನಲ್ಲಿ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿಯ ಸಂವರ್ಧನೆಗಾಗಿ ಪ್ರಯತ್ನಿಸುತ್ತಾ ಬಂದಿದೆ. ಮಹನೀಯರು ಹೇಳಿದ ಹಾಗೆ ಡಾಕ್ಟರ್ ಸಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ, ಅವರ ಸಾರಥ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮತ್ತೆ ನಮ್ಮೆಲ್ಲರಿಗೆ ಒಂದು ಪ್ರಯೋಜನಪ್ರದವಾಗಿ ಮುಂದಿನ ತಲೆಮಾರಿಗೆ ಕನ್ನಡದ ಬಗ್ಗೆ ಕಾಳಜಿ ಮೂಡಿಸುವಂತಹ ಒಂದು ಯೋಜನೆಯಾಗಿ ವಿದ್ಯಾರ್ಥಿ ಯುವಜನರಿಗೆ ಕನ್ನಡ ಅಂದರೆ ಕನ್ನಡ ಪ್ರಜ್ಞೆಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ಆ ಮೂಲಕ ಆ ಪರಂಪರೆಯನ್ನು ಮತ್ತೆ ಕೊಂಡು ಹೋಗುವಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಾಧಿಕಾರ ಕೈ ಹಾಕಿರುತ್ತದೆ. ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ನಮಗೆಲ್ಲ ಗೌರವವನ್ನು ನೀಡಿದಂತಹ ಪೂಜ್ಯ ಈ ಸ್ಥಳೀಯ ಸಾನ್ನಿಧ್ಯ ಶಕ್ತಿಗಳಿಗೆ ಮತ್ತು ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಎಲ್ಲ ಸಂಘಟಕರಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ವಂದನೆಗಳು ಶ್ರೀ ರಾಧಾಕೃಷ್ಣ ಉಳಿತಡ್ಕ ಇವರಿಗೆ. ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮ ಈ ಗಡಿನಾಡ ಸಾಂಸ್ಕೃತಿಕ ಉತ್ಸವದ ನೇತೃತ್ವ ವಹಿಸಿಕೊಂಡು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಂಥ ಇದರ ಅಧ್ಯಕ್ಷ ಅಂತ ಡಾಕ್ಟರ್ ಸಿ ಸೋಮಶೇಖರ್ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು
ಅವರು ತಮ್ಮ ಅಧ್ಯಕ್ಷ ಭಾಷಣವನ್ನು ಈ ಸಂದರ್ಭದಲ್ಲಿ ನಡೆಸಿಕೊಡ್ಬೇಕು ನೆನೆಸ್ಕೊಳ್ತಾ ಇದ್ದೇನೆ. ಒಬ್ಬ ನಿವೃತ್ತ IAS ಅಧಿಕಾರಿ ಆಗಿದ್ದುಕೊಂಡು ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದವರು. ಅದೆಷ್ಟೋ ಕನ್ನಡ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತಮ್ಮ ನೇತೃತ್ವ ವಹಿಸಿಕೊಂಡು ಸದ್ಯ ಗಡಿನಾಡ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕನ್ನಡದ ಉಳಿವಿಗಾಗಿ ಶ್ರಮಿಸುತ್ತಿರುವಂತಹ ಸೋಮಶೇಖರ್ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಗುರುಗಳು ಹಾಗೂ ಡಾಕ್ಟರ್ ಶ್ರೀ ಸೋಮಶೇಖರ್ ಇವರಿಗೆ ಗೌರವಾರ್ಪಣೆ. ಅವರನ್ನು ಅಭಿನಂದಿಸ್ತಾ ಬೇಕು. ಪ್ರೋತ್ಸಾಹಿಸಿ ಅವರ ಅಭದ್ರತೆಯ ಭಾವನೆಯನ್ನು ತೊಡೆದು ಹಾಕಿ ಕನ್ನಡಿಗರಿಗೆ ಆತ್ಮಾಭಿಮಾನ ಉಂಟು ಮಾಡುವಂಥದ್ದು ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿಯ ಕೆಲಸ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ಅಂತ ಡಾಕ್ಟರ್ ಶ್ರೀ ಸೋಮಶೇಖರ್ ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಎನ್ನುವ ಶರಣರ ವಾಣಿಯಂತೆ ಪೂಜ್ಯ ನಿತ್ಯಾನಂದ ಮಹಾಸ್ವಾಮಿಗಳು ಈ ಸಮಾಜಕ್ಕೆ ಹುಟ್ಟಿ ಬಂದು ತಮ್ಮ ತಪಸ್ಸಿನಿಂದ, ತ್ಯಾಗದಿಂದ, ಭಕ್ತಿಯ ಮಾರ್ಗದಿಂದ ನಮ್ಮೆಲ್ಲರನ್ನು ಪುನೀತರಾಗಿಸಿದ್ದಾರೆ. ಅಂತಹ ಪೂಜ್ಯ ನಿತ್ಯಾನಂದ ಮಹಾಪೀಠದ ಪರಮ ಪೂಜ್ಯರು, ಸದಾ ಹಸನ್ಮುಖಿಗಳು, ಭಕ್ತರ ಆರಾಧ್ಯ ದೈವದಂತಿರುವ, ಒಮ್ಮೆ ಕಂಡಾಗಲೇ ಕಾಲ್ಮುಟ್ಟಿ ಶರಣು ಎನ್ನಬೇಕೆಂಬ ಭಾವನೆ ಉಂಟು ಮಾಡುವ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ಸನ್ಮಾನ್ಯ ಮೋನಪ್ಪ ಭಂಡಾರಿಯವರು ಭಾಳ ಸೊಗಸಾಗಿ ಮಾತನಾಡಿದ್ದಾರೆ. ನಮ್ಮ ಮನೆಯ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಬೇಕು, ನಮ್ಮ ಭಾಷೆಯ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಬೇಕು, ನಮ್ಮ ಹೆತ್ತ ತಾಯಿಯನ್ನು ನಾವೇ ಗೌರವಿಸಬೇಕು, ನಾವೇ ಪೂಜಿಸಬೇಕು, ನಾವೇ ಆರಾಧಿಸಬೇಕು ಅನ್ನುವ ಎಚ್ಚರಿಕೆಯ ಮಾತನ್ನು, ಮಾರ್ಮಿಕ ಮಾತನ್ನಾಡಿದಂತಹ ನನ್ನ ಅತ್ಯಂತ ಆತ್ಮೀಯರಾದ ಸನ್ಮಾನ್ಯ ಮೋನಪ್ಪ ಭಂಡಾರಿಯವರೇ, ಇದುವರೆಗೂ ಇದ್ದು ನಿರ್ಗಮಿಸಿದ ಆತ್ಮೀಯರಾದ ಸುಬ್ರಹ್ಮಣ್ಯ ಅವರೇ, ಶ್ರೀನಿವಾಸರಾವ್ ಅವರೇ, ಸುಬ್ಬಯ್ಯ ಕಟ್ಟೆಯವರೇ, ಸ್ವಾಮಿಯವರೇ, ವಿಶೇಷವಾಗಿ ಇಬ್ಬರು ಮಹಾನುಭಾವರನ್ನು ಸನ್ಮಾನಿಸಿದ್ದೀರಿ. ಮೀನಾರು ವಿಶ್ವನಾಥ ಆಳ್ವ ಅವರು ಇಳಿ ವಯಸ್ಸಿನಲ್ಲಿ ಅಂತಹ ಸಾಧಕರನ್ನು ಗುರುತಿಸಿ ಗೌರವಿಸಿದ್ರೆ ಅವರಿಗೆ ಆಯುಷ್ಯ ಜಾಸ್ತಿ ಆಗುತ್ತೆ, ಉತ್ಸಾಹ ಜಾಸ್ತಿ ಬರುತ್ತೆ, ಹುಮ್ಮಸ್ಸು ಜಾಸ್ತಿ ಬರುತ್ತೆ. ನಾನು ಈ ಸಮಾಜಕ್ಕೆ ಸಲ್ಲಿಸಿದ ಸೇವೆ ಸಾರ್ಥಕ ಆಯಿತು ಅನ್ನುವ ಸಾರ್ಥಕ್ಯ ಭಾವ ಬರುತ್ತೆ. ಅಂತಹವರನ್ನು ಹಾಗೂ ನನ್ನ ಗೆಳೆಯ ಬಹುದೊಡ್ಡ ಕವಿ ರಾಧಾಕೃಷ್ಣ ಉಳಿಯತಡ್ಕ ಅವರನ್ನು ಸನ್ಮಾನಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ಇಂದು ನನಗೆ ಆರೋಗ್ಯ ಸರಿಯಿಲ್ಲದೆ ಇದ್ದರೂ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದರ್ಶನ ಪಡೆಯಬೇಕು. ಈ ಪವಿತ್ರವಾದ ತಾಣಕ್ಕೆ ಬಂದು ನನ್ನ
ಸಮರ್ಪಿತವಾದಂತಹ ಭಕ್ತಿಯನ್ನು ಸಮರ್ಪಿಸಬೇಕು ಅನ್ನುವ ಭಾವನೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಇದಕ್ಕೆ ಕಾರಣ ನನ್ನ ಗೆಳೆಯ ಸುಬ್ಬಯ್ಯ ಕಟ್ಟೆಯವರು. ಕರ್ನಾಟಕ ಮತ್ತು ಕಾಸರಗೋಡಿನ ನಡುವೆ ಒಂದು ಕನ್ನಡದ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸುಬ್ಬಯ್ಯ ಕಟ್ಟೆ, ಅವರು ಸ್ನೇಹದ ಕಟ್ಟೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಇಂದು ನಾವು ಇಲ್ಲಿ ಗಡಿನಾಡ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಆಗಲೇ ನಿರೂಪಕರು ಹೇಳಿದಾಗೆ ಕಾಸರಗೋಡು ಭೌಗೋಳಿಕವಾಗಿ ಕೇರಳದಲ್ಲಿದ್ದರೂ ಅದರ ಹೃದಯದಲ್ಲಿ ಕನ್ನಡಕ್ಕೆ ಸ್ಥಾನ ಇದೆ. ಕಾಸರಗೋಡು ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಅದು ಕನ್ನಡ ನಾಡಿನ ಭೌಗೋಳಿಕ ಭಾವನಾತ್ಮಕ ಭೂಪಟದಲ್ಲಿರುವಂತಹ ತಾಣ. ಕಾಸರಗೋಡಿನವರೆಂದೂ ಸಹ ನಾವು ಕನ್ನಡಿಗರಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ತಮ್ಮಲ್ಲಿ ಎಂದೂ ಸಹ ಬರಬಾರದು ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ಕಾಸರಗೋಡು ಕನ್ನಡಿಗರ ಹೃದಯದಲ್ಲಿದೆ. ಕನ್ನಡಿಗರ ಹೃದಯದ ಭೂಪಟದಲ್ಲಿ, ಭಾವನಾತ್ಮಕ ಭೂಪಟದಲ್ಲಿ ಕಾಸರಗೋಡು ಇದೆ. ಅದಕ್ಕಾಗಿ ನಾನು 1.5 ವರ್ಷ ಆಯಿತು ನಾನು ಅಧ್ಯಕ್ಷನಾಗಿ ಪದೇ ಪದೇ ಕಾಸರಗೋಡಿಗೆ ಬರ್ತಾ ಇದ್ದೇನೆ. ನನಗೆ ಇಷ್ಟು ನಂಟು ಉಳಿದಿದೆ ಕಾಸರಗೋಡು ಬಗ್ಗೆ. ಕಾಸರಗೋಡು ಸಮಾರಂಭ ಅಂದರೆ ನನಗೆ ಓಡಿ ಬರುವಂತಹ ಒಂದು ಭಾವನಾತ್ಮಕ ಸಂಬಂಧ ಇಲ್ಲಿ ಬೆಳೆದಿದೆ. ನಿಮ್ಮ ಪ್ರೀತಿ, ಕನ್ನಡದ ಬಗ್ಗೆ ನಿಮಗಿರುವ ಗೌರವ, ಸಂಸ್ಕೃತಿ ಬಗ್ಗೆ ನಿಮಗಿರುವ ಪ್ರೀತಿ, ಆಧ್ಯಾತ್ಮದ ಬಗ್ಗೆ ನಿಮಗಿರುವಂತಹ ಆ ಭಕ್ತಿಯ ಭಾವ ನನ್ನನ್ನು ಈ ಕಡೆ ಸೆಳೀತಾ ಇದೆ. ಬಂಧುಗಳೇ, ಕರ್ಕಿಯವರೊಂದು ಮಾತನ್ನು ಹೇಳ್ತಾರೆ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂಥೇಳಿ. ಅವರು ಮುಂದುವರೆದೊಂದು ಮಾತನ್ನು ಹೇಳ್ತಾರೆ, ಗಡಿನಾಡೇ ಇರಲಿ ನಡುನಾಡೇ ಇರಲಿ ಕನ್ನಡದ ಕಳೆಯ ಕೆಚ್ಚೆವು ಅನ್ನೋ ಮಾತನ್ನು ಹಾಡ್ತಾರೆ. ಅದು ಗಡಿನಾಡೇ ಇರ್ಬೋದು, ನಡುನಾಡೇ ಇರ್ಬೋದು, ಅಲ್ಲಿ ನಾವು ಕನ್ನಡದ ಡಿಂಡಿಮವನ್ನು ಬಾರಿಸ್ತೇವೆ ಅನ್ನೋ ಮಾತನ್ನು ಕರ್ಕಿಯವರು ಹೇಳ್ತಾರೆ. ಅದನ್ನೇ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನೀನು ಕಾಸರಗೋಡಿನಲ್ಲೇ ಇರ್ಬೋದು, ಅಮೇರಿಕಾದಲ್ಲೇ ಇರ್ಬೋದು, ಅಥವಾ ಯುರೋಪಿನ ಯಾವುದೋ ರಾಜ್ಯದಲ್ಲಿರಬಹುದು, ಆದರೆ ನೀನು ಕನ್ನಡಿಗ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿರಿ ನೀ ನಮಗೆ ಕಲ್ಪತರು. ನೀ ಮುಟ್ಟುವ ನೆಲ ಅದೇ ಕರ್ನಾಟಕ, ನೀ ಮೆಟ್ಟುವ ನೆಲ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮಲೆ ಅದು ಸಹ್ಯಾದ್ರಿ, ನೀನು ಕುಡಿಯುವ ನೀರು ಕಾವೇರಿ. ಇಂಥ ಅದ್ಭುತವಾದಂತಹ ಕವನವನ್ನು ರಾಷ್ಟ್ರಕವಿ ರಚಿಸಿದ್ದಾರೆ. ಅದು ನಮಗೆ ನಿಮಗೆ ರಚಿಸಿದ ಕವನ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಅನ್ನುವುದು ಕೇವಲ ಭಾಷೆಯಲ್ಲ, ಕೇವಲ ಲಿಪಿ ಅಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಸಂಸ್ಕಾರ, ಅದೊಂದು ಬದುಕಿನ ದರ್ಶನ, ಅದೊಂದು ಜೀವನ ದರ್ಶನ. ಎಂಥ ನಾಡು ನಮ್ಮ ಕನ್ನಡ ನಾಡು. ಮಾನವ ಕುಲಂ ಒಂದೇ ಒಲಂ ಅಂತೇಳಿ ಆದಿಕವಿ ಪಂಪನಿಂದ ನಡೆದಂತಹ ಈ ಸಾಹಿತ್ಯ ಯಜ್ಞ ಬಸವಾದಿ ಶರಣರ, ಹರಿದಾಸರ, ಜಾನಪದ ಕವಿಗಳ, ನವ್ಯ ನವೋದಯ ಕವಿಗಳಿಂದ ಶ್ರೀಮಂತವಾಗಿದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಅಂದಂಥ ಶರಣರು ಉದಯಿಸಿದ ನಾಡು. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತೇಳಿ ಹರಸಿದ ಜಾನಪದ ಅನಾಮಿಕ ತಾಯಿಯ ಸಂದೇಶವನ್ನು ನಮ್ಮ ಮನಸ್ಸುಗಳಿಗೆ ಮುಟ್ಟಿಸಿದಂತಹ ಆ ಜಾನಪದ ಸಾಹಿತ್ಯದ ನೆಲೆವೀಡು ಈ ಕನ್ನಡ ನಾಡು. ಮಾನವ ಜನ್ಮ ದೊಡ್ಡದು,
ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತೇಳಿ ಮಾನವ ಜನ್ಮದ ಪಾವಿತ್ರತೆಯನ್ನು ಸಮಾಜಕ್ಕೆ ನೀಡಿದ ನಾಡು ಈ ಕನ್ನಡ ನಾಡು. ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶವೆಂಬ ಪಂಪ. ಅವನು ಬೇರೆ ರಾಜ್ಯದಲ್ಲಿ ಹುಟ್ಟಿದ್ರು, ಆಂಧ್ರ ಪ್ರದೇಶದವನಾದರೂ ಕನ್ನಡ ನಾಡಿನ ಸೌಂದರ್ಯಕ್ಕೆ ಸೋತು ತೀರ್ಧ ಪೊದೆ ತೀರದೊಡಂ ಮರಿದುಂಬಿಯಾಗಿ ಮೇನ್ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಈ ಬನವಾಸಿ ದೇಶದೋಳ್ ಅಂತ ಹೇಳಿದ. ಇನ್ನೊಂದು ಜನ್ಮ ಇದ್ದರೆ ಕನ್ನಡ ನಾಡಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದ. ಎಂಥ ಅದ್ಭುತವಾದಂಥ ಮಾತು. ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂದ. ಜ್ಞಾನಪೀಠ ಪ್ರಶಸ್ತಿ 8 ಪ್ರಶಸ್ತಿ ಬಂದಿದೆ. ಅವರಲ್ಲಿ ಅನೇಕರ ಮನೆ ಭಾಷೆ ಕನ್ನಡ ಅಲ್ಲ. ಗೋಕಾಕರ ಭಾಷೆ ಮನೆ ಭಾಷೆ, ಅನಂತಮೂರ್ತಿಯವರದು, ಮಾಸ್ತಿಯವರದು, ಬೇಂದ್ರೆಯವರದು, ಕಾರ್ನಾಡ್ ಇವ್ರು ಯಾವ ಭಾಷೆ ಮನೆ ಭಾಷೆ ಕನ್ನಡ ಅಲ್ಲ. ಆದರೆ ಮನದಂಗಳದ ಭಾಷೆ ಕನ್ನಡವಾಯಿತು. ಹೃದಯದ ಭಾಷೆ ಕನ್ನಡ ಆಯಿತು. 8 ಜ್ಞಾನಪೀಠ ಪ್ರಶಸ್ತಿ ಯಾವುದೇ ಪ್ರಾದೇಶಿಕ ಭಾಷೆಗೆ ಬಂದಿಲ್ಲ, ಅದು ನಮ್ಮ ಕನ್ನಡ ನಾಡಿಗೆ ಬಂದಿದೆ. ಇದು ಹೆಮ್ಮೆಯ ವಿಷಯ. ಬಂಧುಗಳೇ, ನಮ್ಮ ಪ್ರಾಧಿಕಾರ 2010ರಲ್ಲಿ ಪ್ರಾರಂಭ ಆಯಿತು. ಅಂದಿನಿಂದ ಇಲ್ಲಿನವರೆಗೆ ತನ್ನ ಆರ್ಥಿಕ ಇತಿಮಿತಿ, ಈ ಪ್ರಾಧಿಕಾರಕ್ಕೆ ಬಹಳಷ್ಟು ಹಣ ಬೇಕು, ಕನಸುಗಳು ಭಾಳ ಇವೆ. ಆ ಕನಸುಗಳನ್ನು ಆವಿಷ್ಕಾರಗೊಳಿಸ್ತಕ್ಕಂಥ ದಿಸೆಯಲ್ಲಿ ಆರ್ಥಿಕ ಶಕ್ತಿಯೂ ಬೇಕು. ಆದರೆ ನನ್ನ ದೃಷ್ಟಿಯಲ್ಲಿ ಗಡಿನಾಡು ಪ್ರಾಧಿಕಾರ ಮಾಡಬೇಕಾದ ಕೆಲಸ ಸಾಂಸ್ಕೃತಿಕ ಬದುಕನ್ನು ಬೆಳಕುವಂಥ ಕೆಲಸ, ಸಂಸ್ಕೃತಿಯನ್ನು ಅರಳಿಸುವಂಥ ಕೆಲಸ. ಕಾರಣ ಸಂಸ್ಕೃತಿ ಇದ್ದ ಕಡೆ ಮನುಷ್ಯತ್ವ ಇರುತ್ತೆ, ಸಂಸ್ಕೃತಿ ಇದ್ದ ಕಡೆ ಶಿಸ್ತಿರುತ್ತೆ, ಸಂಸ್ಕೃತಿ ಇದ್ದ ಕಡೆ ಪ್ರಾಮಾಣಿಕತೆ ಇರುತ್ತೆ, ಸಂಸ್ಕೃತಿ ಇದ್ದ ಕಡೆ ನಿಜವಾದ ಮಾನವೀಯತೆ ಇರುತ್ತೆ. ಇವತ್ತು ನೋಡಿ, ಪೂಜ್ಯ ಶ್ರೀಗಳವರು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಎಂತಹ ಪ್ರಸನ್ನ ವದನರು. ಈ ಸಂಸ್ಕೃತಿ ಮತ್ತು ಧರ್ಮ ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಯಾರು ಸಂಸ್ಕೃತಿ ಪ್ರಿಯರಾಗಿರ್ತಾರೆ ಅವರು ಧರ್ಮವಂತರಾಗಿರ್ತಾರೆ, ಯಾರು ಧರ್ಮವಂತರಾಗಿರ್ತಾರೆ ಅವರು ಸಂಸ್ಕೃತಿ ಪ್ರಿಯರಾಗಿರ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಧರ್ಮವು ರಕ್ಷತಿ ರಕ್ಷಿತಃ ಅಂತೇಳಿ. ಈ ಧರ್ಮ ಯಾವುದು? ಕನ್ನಡದ ಧರ್ಮ. ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರಾಧಿಕಾರ ಸುಮಾರು 400 ಸಂಸ್ಥೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ 4 ಕೋಟಿ ರೂಗಳನ್ನು ನೀಡಿದೆ. ಬಹುಶಃ ಪ್ರಾಧಿಕಾರದ ಇತಿಹಾಸದಲ್ಲಿ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಇಷ್ಟು ಒತ್ತನ್ನು ಯಾವತ್ತೂ ಕೊಟ್ಟಿರಲಿಲ್ಲ. ನಾವು ರಸ್ತೆಯನ್ನು ಕಟ್ಟಬಹುದು, ಅಣೆಕಟ್ಟುಗಳನ್ನು ಕಟ್ಟಬಹುದು, ರಸ್ತೆಗಳನ್ನು ಕಟ್ಟಬಹುದು, ದೊಡ್ಡ ದೊಡ್ಡ ಭವನಗಳ ನಿರ್ಮಾಣ ಮಾಡಬಹುದು. ಆದರೆ ಮುಖ್ಯವಾಗಿ ನಿರ್ಮಾಣ ಮಾಡಬೇಕಾದ್ದು ಸಂಸ್ಕೃತಿಯನ್ನು, ಸಂಸ್ಕೃತಿಯ ಮನಸ್ಸುಗಳನ್ನು, ಸಂಸ್ಕೃತಿಯ ಕನಸುಗಳನ್ನು. ಸಾಮಾನ್ಯ ಒಂದು ಮಾತಿದೆ, ಅಧಿಕಾರ ನಡೆಸುವವರಿಗೆ ಕನಸುಗಳಿರೋದಿಲ್ಲ, ಕನಸುಗಳಿರೋರಿಗೆ ಅಧಿಕಾರ ಸಿಗೋದಿಲ್ಲ. ಇದು ನಮ್ಮ ದೌರ್ಭಾಗ್ಯ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಕನ್ನಡದ ಡಿಂಡಿಮವನ್ನು ಬಾರಿಸಿದಂಥವರು ಕಯ್ಯಾರ ಕಿಣ್ಣಿನರಯ್ಯವರು. ಪ್ರಾಧಿಕಾರ ಅವರ ಗೌರವಾರ್ಥ ಈ ವರ್ಷ ಒಂದು ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಆ ಪ್ರಶಸ್ತಿಯನ್ನು ಕಾಸರಗೋಡಿನ ಸನ್ಮಾನ್ಯ ಪುರುಷೋತ್ತಮ ಅನ್ನೋರಿಗೆ ಪ್ರದಾನ ಮಾಡಿದ್ದಾರೆ. ಕಯ್ಯಾರ ಕಿಣ್ಣಿನರಿಯವರ ಆಕ್ರೋಶ, ಅವರ ಆಕ್ರಂದನ, ಕನ್ನಡದ ಬಗ್ಗೆ ಅವರಿಗಿದ್ದ ಕಳಕಳಿ, ಕಾಳಜಿ ಅನನ್ಯವಾದಂಥದ್ದು. ಎಷ್ಟು ನೋವಿನಿಂದ ಹೇಳ್ತಾರೆ, ಬೆಂಕಿ ಬಿದ್ದದೆ ಮನೆಗೆ, ಓ ಬನ್ನಿ ಬೇಗ ಬನ್ನಿ, ಗುಡಿ ಕಾಯೆ ನುಡಿ ಕಾಯೆ ಗಡಿ ಕಾಯೆ. ನೋಡಿ, ನುಡಿಯನ್ನು ಕಾಯಬೇಕು, ಗುಡಿಯನ್ನು ಕಾಯಬೇಕು. ಗುಡಿ ಕನ್ನಡದ ಗುಡಿ, ಗಡಿಯನ್ನು ಕಾಯಬೇಕು. ನುಡಿ ಕಾಯೆ ಗಡಿ ಕಾಯೆ ಕಾಯಲಾರೇನೆ ಸಾಯೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂಥ ಅದ್ಭುತವಾದಂಥ ಸ್ವಾತಂತ್ರ್ಯ ಹೋರಾಟಗಾರರು. ಬಹುಶಃ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ, ಮತ್ತೊಂದು ಕಡೆ ಕರ್ನಾಟಕದ ಏಕೀಕರಣ, ಇವೆರಡನ್ನೂ ಒಟ್ಟಿಗೆ ಸಾಧಿಸಿದ ಮಹಾನುಭಾವರು. ಈ ವರ್ಷ ನಮ್ಮದು ಭಾರತದ ಸ್ವಾತಂತ್ರ್ಯದ ಅಮೃತೋತ್ಸವ.
75ನೇ ವರ್ಷ. ನಮಗೆ ಯಾರಿಗೂ ಗೊತ್ತಿಲ್ಲ ಸ್ವಾತಂತ್ರ್ಯದ ತ್ಯಾಗ. ಎಷ್ಟು ಜನ ಬಲಿದಾನ ಮಾಡಿದ್ದಾರೆ, ಎಷ್ಟು ಜನ ಹೆಂಡತಿ ಮಕ್ಕಳನ್ನು ಬಿಟ್ಟು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಗುಂಡಿಗೆ ತಮ್ಮ ಎದೆಯನ್ನು ಒಡ್ಡಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಬದುಕನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅಂತಹ ತ್ಯಾಗಮಯಿ ಹೋರಾಟಗಾರರನ್ನು ನಮ್ಮ ಮಕ್ಕಳಿಗೆ, ಯುವಕರಿಗೆ ಪರಿಚಯಿಸಬೇಕು. ಬಹಳಷ್ಟು ವೇದಿಕೆಯ ಮೇಲೆ ಇರ್ತಕ್ಕಂಥ ಯಾರಿಗೂ ಸಹ ಆ ಸ್ವಾತಂತ್ರ್ಯ ಹೋರಾಟದ ಅರಿವಿದ್ದು, ನಿಮ್ಮಂಥವ್ರಿಗೆ ಅರಿವಿದ್ದರೆ ನಮ್ಮ ಸ್ವಾತಂತ್ರ್ಯ ಎಷ್ಟು ಪ್ರಾಮುಖ್ಯವಾದದ್ದು ಅಂತ ಅರ್ಥ ಆಗುತ್ತೆ. ಕುವೆಂಪು ಹೇಳ್ತಾ ಇದ್ರು, ಇರಲಿ ಹೊಸ ಹೆಣ್ಣು ಸೊಗಸು ಶೃಂಗಾರ, ಬರಲಿ ಕಾರಾಗಾರ, ಮೃತ್ಯುವೈ ಬರಲಿ ನುಗ್ಗು ಮಿಂದಕ್ಕೆ ವೀರ, ಕಾಳಗದ ಕೊಲೆಗೆ ಅಂತೇಳಿ. ಅಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿಕೊಳ್ಳುವಂತಹ ಮತ್ತು ನಾಡಭಕ್ತಿಯನ್ನು, ನಾಡಪ್ರೀತಿಯನ್ನು ದರ್ಶನ ಮಾಡಿಸ್ತಕ್ಕಂಥ ಒಂದು ಉತ್ಸವ ಇದು. ನಮ್ಮಲ್ಲಿ ಎಂತಹ ಕಲೆಗಳಿವೆ. ಯಕ್ಷಗಾನ, ನಾನು ಈ ಭಾಗದಲ್ಲಿ ಮಂಗಳೂರಿನಲ್ಲಿ ಸನ್ಮಾನ್ಯ ಭಂಡಾರಿಯವರು ಹೇಳಿದ ಹಾಗೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಇಲ್ಲಿನ ಜನರ ಕಲೆ, ಸಂಸ್ಕೃತಿ, ಅವರ ಪ್ರೀತಿಯ ಭಾವದ ಬಗ್ಗೆ ನನಗೆ ಅರಿವಿದೆ. ಹಾಗಾಗಿ ನಾವು ಕೈಯಾರ ಕಿಣ್ಣಿನ ಹೆಸರಿನಲ್ಲಿ ಹಾಗೂ ಉತ್ತರ ಕರ್ನಾಟಕದ ಜಯದೇವಿ ತಾಯಿ ಲಿಗಾಡಿ ಒಬ್ಬ ಮಹಾ ಮಹಿಳೆ, ಆಕೆಯೂ ಸಹ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಏಕೀಕರಣಕ್ಕೆ ದುಡಿದಂಥ ಮಹಾಮಾತೆ, ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಳ್ತಾಳೆ. ಸೊಲ್ಲಾಪುರ ಕರ್ನಾಟಕಕ್ಕೆ ಸೇರಬೇಕು ಅನ್ನುವ ಹಂಬಲ, ಅದು ಸಾಧ್ಯ ಆಗದೇ ಇದ್ದಾಗ ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಸಿದ್ದರಾಮೇಶ್ವರ ಪುರಾಣ ಅಂತ ಕೃತಿಯನ್ನು ರಚಿಸ್ತಾರೆ. ಆ ಸಂದರ್ಭದಲ್ಲಿ ಸೊಲ್ಲಾಪುರದಲ್ಲಿ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಾಗ, ಕನ್ನಡ ಶಿಕ್ಷಕರಿಂದ ಇದ್ದಾಗ ತಾನೇ ತನ್ನ ಸ್ವಂತ ಹಣದಿಂದ 400 ಕನ್ನಡ ಶಿಕ್ಷಕರನ್ನು ನೇಮಿಸಿ ಕನ್ನಡವನ್ನು ಉಳಿಸಿದ ಮಹಾಮಾತೆ ಜಯದೇವ ತಾಯಿ ಲಿಗಾಡಿ. ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ. ಮತ್ತು 1 ಲಕ್ಷ ರೂಪಾಯಿಯ ಮೊತ್ತ, ಅದು ಹಣ ಮುಖ್ಯ ಅಲ್ಲ. ಆದರೆ ಕೈಯಾರ ಕಿಣ್ಣೆಣ್ಣೆಯನ್ನು ಇದುವರೆಗೂ ಯಾರೂ ನೆನೆಸ್ಕೊಂಡಿರಲಿಲ್ಲ ಪ್ರಾಧಿಕಾರದವರು. ಹೆಮ್ಮೆಯಿಂದ ಹೇಳ್ತೇನೆ, ಆ ಕೆಲಸವನ್ನು ಶ್ರೀಗಳವರ ಆಶೀರ್ವಾದದಿಂದ, ಭಂಡಾರಿಯಂತಹವರ ಪ್ರೇರಣೆಯಿಂದ ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನಾನು ಅನ್ನೋದು ನಿಮಿತ್ತ ಪ್ರಾಧಿಕಾರ ಮಾಡಿದೆ. ಕೈಯಾರ ಕಿಣ್ಣಿನರ ಹೆಸರಿನಲ್ಲಿ ಗಡಿನಾಡಿನಲ್ಲಿ ಕನ್ನಡ ಭವನವನ್ನು ಕಟ್ಟಿಸಬೇಕು ಅನ್ನುವ ನಮ್ಮ ಬೇಡಿಕೆಯನ್ನು ಮನ್ನಿಸಿ ಸರ್ಕಾರ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಈ ವರ್ಷ 1 ಕೋಟಿ ರೂಪಾಯಿಯನ್ನು ಕನ್ನಡ ಭವನಕ್ಕೆ ಕಾಯ್ದಿರಿಸಿದೆ. ನಾನು ಪೂಜ್ಯ ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಆ ಕನ್ನಡ ಭವನ ಬೇಗನೆ ಕಟ್ಟುವ ಹಾಗೆ ತಾವು ಆಶೀರ್ವದಿಸಬೇಕು. ಮತ್ತು ಕೂಡಲೇ ನಿವೇಶನ ದೊರಕಿದ್ರೆ ನಾವು 1 ಕೋಟಿ ರೂಪಾಯಿನಲ್ಲಿ ಕನ್ನಡ ಭವನವನ್ನು ಕಟ್ಟುತ್ತೇವೆ. ಜೊತೆಗೆ ಕೈಯಾರ ಕಿಣ್ಣೆಣ್ಣೆಯವರ ಹುಟ್ಟುಹಬ್ಬವನ್ನು ಒಂದು ರಾಜ್ಯ ಮಟ್ಟದ ಸಮಾರಂಭವನ್ನಾಗಿ ನಾವು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಕೈಯಾರ ಕಿಣ್ಣೆಣ್ಣೆಯವರ ಆ ಸಂಸ್ಥೆಗೆ ಪ್ರತಿ ವರ್ಷ ಕೈಯಾರ ಕಿಣ್ಣೆಣ್ಣೆಯವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂಥ ಯೋಜನೆಯನ್ನು ನಾವು ಮಾಡಿದ್ದೇವೆ. ಇಂದು ಈ ಸಮಾರಂಭವನ್ನು ಮಾಡಲಿಕ್ಕೆ ಪೂಜ್ಯ ಶ್ರೀಗಳವರು ಪ್ರೇರಣೆ ನೀಡಿದ್ದಾರೆ. ಅನೇಕ ಸಮಸ್ಯೆಗಳಿವೆ. ಇಲ್ಲಿ ಗ್ರಾಮಗಳ ಹೆಸರನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನ ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರಾಧಿಕಾರ ನೇರವಾಗಿ ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಿಂದ ಇಲ್ಲಿನ ಮುಖ್ಯಮಂತ್ರಿಗೆ ಪತ್ರ ಬರೆದು ಅದನ್ನು ತಡೆ ಹಿಡಿಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಹಾಗೆ ಅಕ್ಷಯ ಕೇಂದ್ರದಲ್ಲಿ ಕೊಡುವ ಅರ್ಜಿಗಳು, ಪಡೆದುಕೊಳ್ಳುವ ಪ್ರಮಾಣ ಪತ್ರಗಳು ಕೇವಲ ಮಲಯಾಳಂ ಭಾಷೆಯಲ್ಲಿ ಇರೋದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಇನ್ನು ಗೆಳೆಯ ಶ್ರೀನಿವಾಸ್ ಅವರು ಹೇಳಿದರು, ಮಲಯಾಳಂ ಶಿಕ್ಷಕರು, ಕನ್ನಡ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನಾನೊಂದು ಪ್ರಾರ್ಥನೆ ಮಾಡಿಕೊಳ್ತೇನೆ. ತಾವು ಅಧ್ಯಾಪಕ ಸಂಘದ ಅಧ್ಯಕ್ಷರಿದ್ದೀರಿ, ನಿಮ್ಮ ಸಮಸ್ಯೆಗಳನ್ನು ಬಹಳ ಸೂಕ್ಷ್ಮವಾಗಿ, ಪ್ರಾಯೋಗಿಕವಾಗಿ ನಮಗೆ ಬರೆದು ಕಳಿಸಿ. ಅದರ ಬಗ್ಗೆ ನಾವು ಸರ್ಕಾರಕ್ಕೆ ಬರೀತೇವೆ, ಸರ್ಕಾರದ ಜೊತೆಯಲ್ಲಿ ನಾವು ಸ್ಪಂದಿಸ್ತೇವೆ. ಪ್ರಾಧಿಕಾರದ ಆಶಯ ಸಂಘರ್ಷ ಅಲ್ಲ, ಸಾಮರಸ್ಯ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಹಾಗೆ ಸಾಮರಸ್ಯದಿಂದ
ಸಹಬಾಳ್ವೆಯಿಂದ ಪ್ರೀತಿಯಿಂದ ಇಂಥ ಸಮಸ್ಯೆಯನ್ನು ಪರಿಹರಿಸೋಣ. ನಾನು ಭಂಡಾರಿಯವರನ್ನು ಮೆಚ್ಚಿಕೊಳ್ತೇನೆ. ಅವರೊಂದು ಮಾತು ಹೇಳಿದರು, ಈ ಉಪ್ಪಳದಲ್ಲಿ ಯಾವುದೇ ಅಂಗಡಿಗಳ ಮೇಲೆ ಕನ್ನಡದ ಫಲಕಗಳಿಲ್ಲ. ಯಾಕೆ? ಇದು ಒಂದು ಜನತೆಯ ಆಂದೋಲನ ಆಗಬೇಕು. ಕನ್ನಡ ಭಾಷೆಯನ್ನು ಉಳಿಸುವ ಬೆಳೆಸುವ ಕ್ರಿಯೆ ಪ್ರಾಧಿಕಾರ ಮಾಡುವಂಥದ್ದಲ್ಲ, ಸರ್ಕಾರ ಮಾಡುವಂಥದ್ದಲ್ಲ, ಜನತೆ ಮಾಡತಕ್ಕಂಥದ್ದು. ನಾಳೆಯೇ ನೀವು ಒಂದು ಆಂದೋಲನವನ್ನು ಮಾಡಿ ಪ್ರೀತಿಯಿಂದ ಅಂಗಡಿ ಮುಂಗಟ್ಟುಗಳಲ್ಲಿ ಹೋಗಿ ದಯವಿಟ್ಟು ಕನ್ನಡವನ್ನು ಬಳಸಿ ಅಂತ ಒಂದು ಆಂದೋಲನ ಮಾಡಿ. ನಾನು ಬರ್ತೇನೆ, ಯಾಕೆ ಅದು ಯಶಸ್ಸಾಗೋದಿಲ್ಲ? ಪ್ರೀತಿಯಿಂದ ಗೆಲ್ಲೋಣ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತಾನೆ ಕವಿ. ಪ್ರೀತಿ ಇದ್ದಾಗ ಮಾತ್ರ ಒಂದು ಹೂವು ಅರಳಲಿಕ್ಕೆ ಸಾಧ್ಯ. ಪ್ರೀತಿ ಇದ್ದಾಗ ಮಾತ್ರ ಇಂಥ ಸಂಬಂಧಗಳು ಬೆಳೀಲಿಕ್ಕೆ ಸಾಧ್ಯ, ಹೃದಯಗಳನ್ನು ಬೆರೆಸಿ ಹಾಕಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ದಯಮಾಡಿ ನಾವು ಗಡಿನಾಡಿನಲ್ಲಿರ್ತಕ್ಕಂಥ ಈ ಕನ್ನಡದ ಜನ, ನಿಮ್ಮನ್ನು ನಾವು ಹೊರನಾಡ ಕನ್ನಡಿಗರು ಅಂತ ಭಾವಿಸೋದಿಲ್ಲ, ನಿಮ್ಮನ್ನು ನಾನು ಗಡಿನಾಡ ಕನ್ನಡಿಗರು ಅಂತ ಭಾವಿಸ್ತೇನೆ. ಕನ್ನಡದ ಗಡಿಯಲ್ಲಿರುವವರು, ಕನ್ನಡದ ನುಡಿಯನ್ನು ಕಾಯುವವರು ನೀವು. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಸುಮಾರು ಕೇವಲ 10 ವರ್ಷದಲ್ಲಿ ನಮಗೆ ಬಂದಂಥ 30 ಕೋಟಿ ರು ಅನುದಾನದಲ್ಲಿ ಸುಮಾರು 8 ಕೋಟಿ ಅನುದಾನವನ್ನು ಈ ಕೇರಳ ಜಿಲ್ಲೆಗೆ ನಾವು ಕೊಟ್ಟಿದ್ದೇವೆ. ಅನೇಕ ಈ ಬಾರಿ ಸುಮಾರು 10 ಸಂಸ್ಥೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದೇವೆ. ನಾನು ಸನ್ಮಾನ್ಯ ಸುಬ್ಬಯ್ಯ ಕಟ್ಟೆಯವರಲ್ಲಿ ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ದಯಮಾಡಿ ಕನಿಷ್ಠ ಕೇರಳದ ಕಾಸರಗೋಡು ಸುತ್ತಮುತ್ತ 25 ಸಂಸ್ಥೆಗಳನ್ನು ನಾವು ಗುರುತಿಸಿ ಅವರಿಗೆ ಸಾಂಸ್ಕೃತಿಕ ಉತ್ಸವವನ್ನು ಮಾಡಲಿಕ್ಕೆ ಅವಕಾಶ ಕೊಡೋಣ. ಅದಕ್ಕೆ ನಾವು ಸಂಪೂರ್ಣವಾಗಿ ಸಹಕರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು, ನಾನು ಕಳೆದ ಬಾರಿ ಅವರ ಬಳಿಗೆ ಬಂದಾಗ ನನಗೆ ಒಂದು ರೀತಿಯ ಏನು ಸನ್ಮಾನ್ಯ ಭಂಡಾರಿಯವರು ಮತ್ತು ಇನ್ನಿತರು ಹೇಳಿದ ಹಾಗೆ, ನಮ್ಮ ಕುಲಪತಿಗಳು ಹೇಳಿದ ಹಾಗೆ, ಇಂಥ ತಾಣಕ್ಕೆ ಬಂದರೆ ಒಂದು ಪರಿಶುದ್ಧವಾದ ವಾತಾವರಣ, ಒಂದು ಮನಸ್ಸಿಗೆ ನೆಮ್ಮದಿ. ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ ಮತ್ತು ಶಾಂತಿ. ಕವಿ ಹೇಳ್ತಾನೆ, ಏನಿದು ನಮ್ಮ ಸಮಾಜ, ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ? ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವೂ ಅಸಹಸ್ಯವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಕೀರ್ತಿ ಸೊಬಗುಳ ನೆನೆಯೂತ ಕುದಿಯೂತಿಯುವುದು ಆತ್ಮ ಮಂಕುತಿಮ್ಮ. ಈ ಜಗತ್ತು ಬರೀ ಹುಡುಕಾಟ ಹುಡುಕಾಟ ಹುಡುಕಾಟ, ಬರೀ ಅನ್ವೇಷಣೆ, ಬರೀ ಆಸೆ. ಅಧಿಕಾರ ಕೀರ್ತಿ ಸಿರಿ ಸೊಗಸುಗಳ ನೆನೆಯೂತ ಕುದಿಯುತ್ತಿರುವುದು ಆತ್ಮ ಮಂಕುತಿಮ್ಮ. ಈ ಹಿನ್ನೆಲೆಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮನಸ್ಸಿಗೆ ನೆಮ್ಮದಿ, ಶಾಂತಿ, ತೃಪ್ತಿ. ಅದು ಎಲ್ಲೂ ಇಲ್ಲ, ಯಾವ ಮಾರ್ಕೆಟಲ್ಲಿ ಮಾಲ್ನಲ್ಲಿ ಸಿಗೋದಿಲ್ಲ. ಆ ತೃಪ್ತಿ ಸಂತೋಷವನ್ನು ಮನಸ್ಸನ್ನು ಇಟ್ಕೊಳ್ಬೇಕು. ಅಂಥದ್ದಕ್ಕೆ ಇಂತಹ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳ ನಿತ್ಯಾನಂದ ಆಶ್ರಮಗಳಿಗೆ ನಾವು ಬಂದಾಗ ನಿತ್ಯ ಆನಂದ, ಯೋಗದ ಆನಂದ, ಎಂಥ ಅದ್ಭುತವಾದ ಕಲ್ಪನೆ. ನಿತ್ಯವೂ ಆನಂದವಾಗಿರುವಂತಹ ಯೋಗವನ್ನೇ ಆನಂದ ಅಂತ ಅನುಭವಿಸುವ ಆಸ್ವಾದಿಸುವ ಈ ಪವಿತ್ರ ಕ್ಷೇತ್ರಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನನ್ನ ಕಂಠಶ್ರೀ ಸರಿಯಿಲ್ಲದೆ ಇದ್ದರೂ ಮಾತನಾಡುವಂಥ ಹಂಬಲದಿಂದ ಮಾತನಾಡಿದ್ದೇನೆ. ಮತ್ತೊಮ್ಮೆ ಶ್ರೀಗಳವರ ಪಾದಗಳಿಗೆ, ನಿಮ್ಮೆಲ್ಲರ ಹೃದಯ ಅಂತರಾಳದ ಕನ್ನಡದ ಅಸ್ಮಿತೆಗೆ, ಕನ್ನಡದ ಜಾಗೃತಿಗೆ, ಕನ್ನಡದ ಪ್ರಜ್ಞೆಗೆ ನನ್ನ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ನನ್ನ ಮಾತುಗಳಿಗೆ ಮಂಗಳವನ್ನು ಆಡ್ತೇನೆ. ನಮಸ್ಕಾರ. ಆಶ್ವಾಸನೆ ಹೇಳುವ ಮೂಲಕ ಅಧ್ಯಕ್ಷ ಭಾಷಣ ನಡೆಸಿಕೊಟ್ಟಂಥ ಡಾಕ್ಟರ್ ಸಿ ಸೋಮಶೇಖರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದೆ ಗೋನಾ ಸ್ವಾಮಿಯವರು ಒಂದು ಹಾಡಿನ ಮೂಲಕ ನಮ್ಮನ್ನು ರಂಜಿಸಲಿಕ್ಕಿದೆ. ತದನಂತರ ಗುರುಗಳಿಂದ ಆಶೀರ್ವಚನ ಮತ್ತು ಧನ್ಯವಾದ ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗ ಗೋನಾ ಸ್ವಾಮಿಯವರಿಂದ ಒಂದು ಸುಂದರ ಹಾಡು. ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಿ ತಂದೆಯರೇ, ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸಹ ನನ್ನ ಹೆಸರು ಇಲ್ಲಿವರೆಗೆ ಒಬ್ಬರು ಸರಿಯಾಗಿ ಹೇಳಲೇ ಇಲ್ಲ. ನಾನು ಎಲ್ಲಿ ಹೋಗಿದ್ದೇನೆ, ಇಲ್ಲ ಗೋ ಅಂತಾರೆ, ಇಲ್ಲ ಸ್ವಾಮಿ ಅಂತಾರೆ, ಅಲ್ಲಿ ಪಕ್ಕದಲ್ಲಿ ನಾ ಬಿಡ್ತಾರೆ. ಅದಲ್ಲ, ಅದನ್ನು ಇಟ್ಕೊಂಡಿದ್ದೆ ಅದಕ್ಕೆ. ತಪ್ಪು ಹೇಳಿದರೆ ಒಂದು ಸ್ವಲ್ಪ ಖುಷಿ ಆಗ್ತದೆ ಅಂಥೇಳಿ ನನಗೆಲ್ಲ ಗೋಸ್ವಾಮಿ ಅಂತ ಹೇಳ್ತಾರೆ. ಅಂದರೆ ಒಟ್ಟಲ್ಲಿ ಸ್ವಾಮಿ ಅಂತ ಹೇಳಿ ನನ್ನನ್ನು ಗುರುಗಳು ಇಲ್ಲಿಗೆ ಕರೆದುಕೊಂಡು ಬಂದು
ಈ ಮಠವನ್ನು ನೋಡಿ ನನ್ನ ಪುಣ್ಯವಂತರನ್ನಾಗಿ ಮಾಡಿದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಕನ್ನಡ ನಾಡಿನಲ್ಲಿ ಇಂಥ ಮಠಗಳನ್ನು ಎಷ್ಟೋ ನಾವು ನೋಡಿದ್ದೇವೆ. ಆದರೆ ಈ ಭಾಗದಲ್ಲಿ ಒಂದು ಪವಿತ್ರವಾದ ಪುಣ್ಯ ಕ್ಷೇತ್ರವನ್ನು ದರ್ಶನ ಮಾಡಿದಂತಹ ಪರಮಪೂಜ್ಯರಾದಂತಹ ಯೋಗಾನಂದ ಸ್ವಾಮೀಜಿಯವರಿಗೆ ಅವರ ಪಾದಾರವಿಂದದಲ್ಲಿ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ. ನಮ್ಮದು ಆಸೆ ಇರ್ತದೆ ಕಲಾವಿದರಿಗೆ ಇಂಥ ಕಡೆ ಒಂದು ಸಂಗೀತದ ಕಾರ್ಯಕ್ರಮ ಮಾಡಿ ನಿಮ್ಮಂಥ ಕಲಾವಿದರು ಅಂದರೆ ನೀವೆಲ್ಲ ಕೂತು ಎಷ್ಟು ಆನಂದದಿಂದ ನೋಡ್ತಿದ್ರಿ ಅಂದರೆ ನಮ್ಮ ದಾಸ ಸಾಹಿತ್ಯವರು ಇಲ್ಲಿ ಕುಳಿತಿದ್ದಾರೆ. ಅದು ನಮಗೆ ಒಂದು ಆನಂದ. ನಾನು ಹೇಳಿದೆ, ಗುರುಗಳೇ ನಾನು ಒಂದು ಹಾಡು ಹೇಳ್ತೀನಿ ಅಂತ, ಯಾಕಂದರೆ ನಮಗೆ ನನಗೆ ಬರುವುದಿಲ್ಲ. ಹಾಡು ಜನಪದವನ್ನು ಭಾಳ ಚೆನ್ನಾಗಿ ಹಾಡ್ತೇನೆ, ಅದೇ ವಾದ್ಯಗಳಿಲ್ಲ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ನಮ್ಮ ಭಾಗದಲ್ಲಿ ಎಲ್ಲ ಜನಪದವನ್ನು ಕಳೆದುಕೊಂಡು ಇಲ್ಲಿ ಒಂದಷ್ಟು ನಮ್ಮ ಹೆಣ್ಣು ಮಕ್ಕಳು ಹೂಗಳನ್ನು ಇಲ್ಲಿ ಮುಡಿತಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿ ಈಗ ಹೂ ಮುಡಿಯೋರೇ ಇಲ್ಲ, ಎಲ್ಲ ಮರೆತು ಹೋಗಿದೆ. ಆದ್ದರಿಂದ ಬಳೆ, ಹೂ ಇದೆಲ್ಲ ಹೆಣ್ಣು ಮಕ್ಕಳ ಸಿಂಗಾರ ಅಂಥೇಳಿ ನನ್ನ ತಾಯಿ ಹೇಳ್ತಿದ್ರು. ನನ್ನ ತಾಯಿ ಹೇಳ್ಕೊಟ್ಟಂಥ ಒಂದು ಜನಪದ ಗೀತೆಯನ್ನು ನಿಮಗೆ ನಾನು ಕೇಳಿಸ್ತೇನೆ. ಬೆಂಕಿ ಪೊಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಾಡಲ್ಲಿ ಬಳೆ ಇಲ್ಲ, ನಮ್ಮ ನಾಡಲ್ಲಿ ಬಳೆ ಇಲ್ಲ, ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಾಡಲ್ಲಿ ಬಳೆ ಇಲ್ಲ, ನಮ್ಮ ನಾಡಲ್ಲಿ ಬಳೆ ಇಲ್ಲ, ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಬಾಣಂತಿ ಮನೆ ಮುಂದೆ ಬಾಳೆಯ ಚಪ್ಪರ ಬಾಗಿ ಬರಯ್ಯ ಬಳೆಗಾರ, ಬಾಣಂತಿ ಮನೆ ಮುಂದೆ ಬಾಳೆಯ ಚಪ್ಪರ ಬಾಗಿ ಬರಯ್ಯ ಬಳೆಗಾರ, ಬಾಗಿ ಬರಯ್ಯ ಬಳೆಗಾರ ಅಣ್ಣಯ್ಯ. ಬಾಣಂತಿಗೆ ಬಳೆ ತೊಡುವಾರ, ವೈ ಬಾಣಂತಿಗೆ ಬಳೆ ತೊಡುವಾರ, ಬಳೆ ಇಲ್ಲ ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ವೈ ಸಾರಿಕೊಂಡೋಗೋ ತವರಿಗೆ. ಮುತ್ತೈದೆ ಮನೆ ಮುಂದೆ ಮುತ್ತಿನ ಚಪ್ಪರ ಸುತ್ತಿ ಬರಯ್ಯ ಬಳೆಗಾರ, ಮುತ್ತೈದೆ ಮನೆ ಮುಂದೆ ಮುತ್ತಿನ ಚಪ್ಪರ ಸುತ್ತಿ ಬರಯ್ಯ ಬಳೆಗಾರ, ಸುತ್ತಿ ಬರಯ್ಯ ಬಳೆಗಾರ ಅಣ್ಣಯ್ಯ. ಮುತ್ತೈದೆಗೆ ಬಳೆ ತೊಡುಬಾರ, ಒಯ್ ಮುತ್ತೈದೆಗೆ ಬಳೆ ತೊಡುಬಾರ. ನಮ್ಮ ನಾಡಲ್ಲಿ ಬಳೆ ಇಲ್ಲ ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ವೈ ಸಾರಿಕೊಂಡೋಗೋ ತವರಿಗೆ. ತಂಗಿಯ ಮನೆ ಮುಂದೆ ತೆಂಗಿನ ಚಪ್ಪರ ತಗ್ಗಿ ಬರಯ್ಯ ಬಳೆಗಾರ, ತಂಗಿಯವನ ಮನೆ ಮುಂದೆ ತೆಂಗಿನ ಚಪ್ಪರ ತಗ್ಗಿ ಬರಯ್ಯ ಬಳೆಗಾರ, ತಗ್ಗಿ ಬರಯ್ಯ ಬಳೆಗಾರ ಅಣ್ಣಯ್ಯ. ತಂಗ್ಯವ್ವಗೆ ಬಳೆ ತೊಡುಬಾರ, ವೈ ತಂಗ್ಯವ್ವಗೆ ತೊಡುಬಾರ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಾಡಲ್ಲಿ ಬಳೆ ಇಲ್ಲ, ನಮ್ಮ ನಾಡಲ್ಲಿ ಬಳೆ ಇಲ್ಲ, ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ವೈ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಆತ್ಮೀಯ ಬಂಧುಗಳೇ, ನಮ್ಮ ಗುರುಗಳ ಆಶೀರ್ವಾದ. ಅದೇ ಸೋಮಶೇಖರ್ ಸರ್ ಇದ್ದರೆ ಕರ್ನಾಟಕದ ಆಸ್ತಿ ಅವರು, ಸಾಂಸ್ಕೃತಿಕ ರಾಯಭಾರಿ. ನನ್ನಂಥ ನೂರಾರು ಕಲಾವಿದರು, ಸಾವಿರಾರು ಕಲಾವಿದರನ್ನು ವೇದಿಕೆಗೆ ತಂದಂಥ ಪುಣ್ಯಾತ್ಮರು ನಮ್ಮ ಡಾಕ್ಟರ್ ಸಿ ಸೋಮಶೇಖರ್. ಆದ್ಮೇಲೆ ಅವ್ರು ಯಾವಾಗಲೂ ಹೇಳ್ತಾರೆ, ನನಗೆ ಸ್ವಲ್ಪ ಬೈಯೋದು ಜಾಸ್ತಿ, ಸ್ವಾಮಿ ಸ್ವಲ್ಪ ಕಲಾವಿದರನ್ನು ಜಾಸ್ತಿ ಮಾಡಿ, ಜಾಸ್ತಿ ಮಾಡಿ. ಸರ್ ಸ್ವಲ್ಪ ದುಡ್ಡು ಕಮ್ಮಿ ಇದೆ, ಪರವಾಗಿಲ್ಲ ಜಾಸ್ತಿ ಮಾಡಿ. ಅಂದರೆ ಅವ್ರಿಗೇನು ಗೊತ್ತಾ, ಎಲ್ಲ ನಗ್ನಗ್ತಾ ಖುಷಿಯಾಗಿ ಕಲೆ ಬೆಳಗಬೇಕು ಅಂತ. ಅಂತಹ ಅವರ ಅಡಿಯಲ್ಲಿ ನಾವಿರೋದು ನಮ್ಮ ಪುಣ್ಯ. ಪರಮಪೂಜ್ಯರ ಆಶೀರ್ವಾದ ಇದ್ದರೆ ಮುಂದಿನ ದಿವಸದಲ್ಲಿ ನಮ್ಮದು ಒಂದು ತಂಡವನ್ನು ತೆಗೆದುಕೊಂಡು ಬಂದು ನಿಮಗೆ ಜಾನಪದ ರಸದೌತಣವನ್ನು ನಾವು ನೀಡ್ತೇವೆ. ನಮಸ್ಕಾರ. ಸಂಘದ ಕಾಸರಗೋಡು ಜಿಲ್ಲಾಧ್ಯಕ್ಷರು ತಮ್ಮ ಉಪಸ್ಥಿತಿಯ ಮೂಲಕ ಶುಭವನ್ನು ಕೋರಿದ್ದಾರೆ. ವಂದನೆಗಳು. ಕಾರ್ಯಕ್ರಮದ ಪ್ರಧಾನ ಭಾಗ ಆಶೀರ್ವಚನ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ.
भवति यदनुभावात् एडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचस्य निधत्तां सन्निधिं मानसे नित्यानन्दं ब्रह्मानन्दं ब्रह्मस्वरूपं नीलवर्णं त्रिलोकज्ञानं ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದ. ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದರ ಆಶ್ರಯದಲ್ಲಿ ನಮ್ಮ ಮಠದಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸೋಮಶೇಖರ್ ಅವರು ಕೆಲವು ತಿಂಗಳ ಹಿಂದೆ ಮಠಕ್ಕೆ ಆಗಮಿಸಿದ್ದರು. ಸಂಸ್ಕೃತಿ ಉತ್ಸವ ಮಾಡಬೇಕು, ಅದಕ್ಕೆ ಅನುದಾನ ಕೊಡ್ತೇವೆ ಅಂತ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹುರಿದುಂಬಿಸಿ ಹೋಗಿದ್ದಾರೆ. ನಮ್ಮ ಋಗ್ವೇದ ಸಾರಿ ಹೇಳಿದೆ, ಆನೋ ಭದ್ರಾಕೃತವೋ ಎಂತ ವಿಶ್ವದ, ಇಡೀ ಜಗತ್ತಿನಿಂದ ಒಳ್ಳೆಯದು ಇಲ್ಲಿ ಹರಿದು ಬರಲಿ ಅಂತ. ನಮ್ಮ ಜೀವನದಲ್ಲಿ ಜೀವನವನ್ನು ಆಸ್ವಾದಿಸಿ ನೆಮ್ಮದಿಯಿಂದ ಬದುಕುವಂತಹ ಒಳ್ಳೆಯ ದಾರಿಯನ್ನು ಸಂಸ್ಕೃತಿ ಎಂಬ ಚೌಕಟ್ಟಿನಿಂದ ನಮಗೆ ಹಾಕಿಕೊಟ್ಟಿದ್ದಾರೆ. ನಮ್ಮ ಪ್ರಾಚೀನ ಋಷಿ ಮುನಿಗಳಿಂದ ಇವತ್ತಿನ ದಾಸ ಪರಂಪರೆ, ಹಾಗೆ ಈಗ ಆಧುನಿಕ ಕವಿ ಸಾಹಿತಿಗಳಿಂದ ಈ ಸಂಸ್ಕೃತಿಯ ಗಂಗೆ ಪ್ರವಾಹ ಇವತ್ತು ನೋಡಿ, ಇವತ್ತು ನಿಮ್ಮೆಲ್ಲರ ಹೃದಯವನ್ನು ಪ್ರವೇಶಿಸ್ತಾ ಉಂಟು. ಗಂಗೆ ಆಕೆ ಭಾವನೆಯೊಂದಿಗೆ ಅವಳನ್ನು ನಾವು ಸ್ವೀಕರಿಸಿಕೊಂಡು ಅವಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗುತ್ತದೆ. ಆ ಭಕ್ತಿ ಶ್ರದ್ಧೆ ಭಾವನೆ ಇದ್ದರೆ ಗಂಗೆಗೆ ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗುತ್ತದೆ. ಆದರೆ ದಾಸರು ಎಚ್ಚರಿಸಿ ಹೇಳಿದ್ದಾರೆ, ಮಿಂದು ಫಲವೇನು ಮೀನು ಮೊಸಳೆಗಳಂತೆ, ಮನಶುದ್ಧಿ ಇಲ್ಲದೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದೆಡೆ ತೀರ್ಥದ ಫಲವೇನು ಅಂತ. ಹಾಗಾಗಿ ನಮ್ಮ ಮನಸ್ಸು ಮತ್ತು ಶರೀರ ಇದೆರಡು ಶುದ್ಧವಾಗಿಡಬೇಕು. ಅದಕ್ಕಾಗಿ ನಾವು ನಮ್ಮ ಈ ನಾಡು ನುಡಿ ಸಂಸ್ಕೃತಿಯಿಂದ ಸಿಕ್ಕುವಂತಹ ಸದ್ವಾಕ್ಯವನ್ನು ಗಂಧದಂತೆ ಅಘ್ರಾಣಿಸಬೇಕು. ಆ ಮೂಲಕ ನಮ್ಮ ಹೃದಯದಲ್ಲಿ ಗಂಗೆ ನಮ್ಮನ್ನು ಶುದ್ಧೀಕರಿಸಲು ಬಂದಂತೆ ಇಂತಹ ಸಾಂಸ್ಕೃತಿಕ ಗಂಗೆ ನಮ್ಮ ಒಳಗೆ ಪ್ರವಾಹ ಆಗಬೇಕು. ಅಲ್ಲಿ ನಾವು ಮಿಂದು ಶುದ್ಧರಾಗಬೇಕು. ಇವತ್ತು ಇಂತಹ ಈ ಕಾರ್ಯಕ್ರಮದ ಮೂಲಕ ಕನ್ನಡವನ್ನು ಸಂರಕ್ಷಣೆ ಮಾಡುವ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಕನ್ನಡದ ಸಾಹಿತ್ಯ ಪರಂಪರೆ ಇವತ್ತು ಅಧ್ಯಕ್ಷೀಯ ಮಾತಿನಲ್ಲಿ ನಾವು ಇಡೀ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಸಂಸ್ಕಾರ ಎಲ್ಲದರ ವಿಭಿನ್ನ ಮುಖದ ಸಾರವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೋಮಶೇಖರ್ ಮಹಾ ವಿದ್ವತ್ಪೂರ್ಣವಾದಂತಹ ಅಧ್ಯಕ್ಷೀಯ ಮಾತು ಈ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ನಡೆದಿದೆ ಅಂತ ಹೇಳ್ತೇನೆ. ಹಾಗೆ ನಮಗೆ ವಿಚಾರಗಳು ಹೇಗಿರಬೇಕು ಅಂದರೆ ಹೃದಯಕ್ಕೆ ರಸಾನುಭವ ಆಗಬೇಕು. ಇಷ್ಟು ಮಾತ್ರವಲ್ಲ, ನಮ್ಮ ಬುದ್ಧಿಗೆ ಪ್ರಚೋದನೆಯಾಗಬೇಕು, ಆತ್ಮ ವಿಕಾಸಗೊಳ್ಳಬೇಕು. ಅಂತಹ ವಿದ್ವಾಂಸರ ವಿದ್ವತ್ಪೂರ್ಣ ವಿಚಾರಗಳು ಈ ಮಠದಲ್ಲಿ ನಿರಂತರ ಹರಿಬೇಕು. ಅಂತಹ ಗಂಗೆಯ ಪ್ರವಾಹ ಇಲ್ಲಿ ಆಗಬೇಕು. ಅದಕ್ಕೆ ಪೂರಕವಾಗಿರುವಂತಹ ನಮ್ಮ ಸಾಮಾಜಿಕ ಬದ್ಧತೆಯನ್ನು ನಾವು ಮೆರೆಯಬೇಕು. ಕನ್ನಡದ ಸಂರಕ್ಷಣೆಗಾಗಿ, ನಮ್ಮ ಸಾಹಿತ್ಯದ ಸಂರಕ್ಷಣೆಗಾಗಿ ಇವತ್ತು ರಾಜಾಶ್ರಯದ ಕೊರತೆ ಇದೆ ಇಲ್ಲಿ. ಅದಕ್ಕೆ ಕರ್ನಾಟಕ ಆ ವ್ಯವಸ್ಥೆಯನ್ನು ಪ್ರಾಧಿಕಾರದ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ಶ್ರೀನಿವಾಸ್ ಅವರು ಆಗಲೇ ಹೇಳಿದ್ದು, ಕನ್ನಡ ನಾವು ಮೊನ್ನೆ ಆಮಂತ್ರಣ ಪತ್ರ ರೆಡಿ ಮಾಡಬೇಕಿದ್ರೆ ಕನ್ನಡ ಅಭಿವೃದ್ಧಿಯಾದ ರಾಜ್ಯಾಧ್ಯಕ್ಷರೊಂದಾಗ ಅದು ರಾಜ್ಯಾಧ್ಯಕ್ಷರು ಆಗ್ತದೆ, ಜಿಲ್ಲೆಯಾಧ್ಯಕ್ಷರು ಆಗ್ತದೆ, ಅಥವಾ ಇಲ್ಲಿ ಅಧ್ಯಕ್ಷರು ಆಗುತ್ತದೆ, ಬರೇ ಕನ್ನಡದೋಕು ಅಂತ ಆಗುತ್ತದೆ. ಅರ್ಥಾತ್ ಅಂದರೆ ಕಾಸರಗೋಡು ಮಾತ್ರ ಇವತ್ತು ಕೇರಳದಲ್ಲಿ ಕನ್ನಡ ಜಿಲ್ಲೆಯಾಗಿರುವುದು. ರಾಜ್ಯ ಅಂತ ಹೇಳಿದರೂ ಜಿಲ್ಲೆ ಅಂದರೂ ನಮಗೆ ಇರುವುದು ಅಸ್ತಿತ್ವ ಇಷ್ಟೇ. ಆದರೆ ಈ ಅಸ್ತಿತ್ವದಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ಅವಶ್ಯಕತೆ ಎಂದು ಹೋರಾಟ ನಿರಂತರ ನಡೀತಿದೆ. ಆ ಹೋರಾಟಕ್ಕೆ ಮಠ ನಿರಂತರ ಬೆಂಬಲವನ್ನು ಕೊಡ್ತೇವೆ. ಇನ್ನು ಮುಂದೆಯೂ ಅಷ್ಟೇ ಕನ್ನಡ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಸಾಹಿತ್ಯ, ಇಲ್ಲಿನ ಕಲೆಗಾಗಿ ಮಠ ಯಾವತ್ತೂ ಬೆಂಬಲವನ್ನು ನೀಡುತ್ತದೆ ಅಂತ ಹೇಳುತ್ತಾ, ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮಕ್ಕೆ ಪ್ರಾಧಿಕಾರ ನಮಗೆ ಬೆಂಬಲಿಸಿಕೊಳ್ಬೇಕು. ನಾವೆಲ್ಲ ಇಲ್ಲಿಯ ಈ ಕಾರ್ಯಕ್ಕೆ ಇಂತಹ ರಸದೂತವನ್ನು ಈ ಊರಿನವರಿಗೆ ಕೊಡಬೇಕು. ಯಾಕೆಂದರೆ ಅನೇಕ ಕಾರ್ಯಕ್ರಮಗಳು, ಅನೇಕ ಕಲೆಗಳು ಬರೀ ಪಾಮರ ರಸಾಯನವಾಗಿರುತ್ತದೆ. ಅಂದರೆ ಪಾಮರರಿಗೆ ಮೋಜು ಮಸ್ತಿ ಆಗುತ್ತದೆ. ಅದಾಗಬಾರದು, ಪಂಡಿತ ರಸಾಯನ ಆಗಬೇಕು. ಇವತ್ತು ಸಿಕ್ಕಿದ್ದು ಅಂಥ ಒಂದು ಒಳ್ಳೆಯ ರಸಾಯನ. ಹಾಗಾಗಿ
ಇಂತಹ ಕಾರ್ಯಕ್ರಮಕ್ಕೆ ಮಠ ಉತ್ಸುಕವಾಗಿದೆ. ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಬಲಿಸಿದೆ. ಹಾಗಾಗಿ ಇವತ್ತಿಂದ ಉತ್ಸವ ನಡೆದಿದೆ. ಮುಂದೆಯೂ ಇಂತಹ ಉತ್ಸವದ ಮೂಲಕ ಮಾತ್ರವಲ್ಲ, ಇವತ್ತು ವೇದಿಕೆಯಲ್ಲಿ ಇಬ್ಬರಿಗೆ ಸನ್ಮಾನ ಮಾಡಿದೆ. ಒಂದು ವಿಶ್ವನಾಥ ಆಳ್ವರು ಮೀನಾರು, ಅವರು ಮಾತನಾಡಿ ಅಂದರೆ ಅವರಿಗೆ ಮಾತಿಲ್ಲ, ಸಾಧ್ಯ ಇಲ್ಲ, ಅಷ್ಟು ವೃದ್ಧರಾಗಿ ಅವರು ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಾಗಿ ಅವರನ್ನು ಸನ್ಮಾನಿಸಬೇಕು ಅಂತ ಬಹಳ ನಾವು ಸಂತೋಷಪಟ್ಟಿದೆ. ಇವತ್ತು ಸನ್ಮಾನ ಮಾಡಿ ವೇದಿಕೆ ಪುನೀತವಾಗಿದೆ. ಹಾಗೆ ನಮ್ಮ ರಾಧಾಕೃಷ್ಣ ಉಳಿಯತಡ್ಕ ಅವರ ಬಗ್ಗೆ ಬಹಳ ಅಭಿಮಾನ. ಸಾಹಿತ್ಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯಲ್ಲಿ ರಕ್ಷಣೆ ಮಾಡುವಲ್ಲಿ ಇಂತಹ ಮಹಾನುಭಾವರು ಇವತ್ತು ಆಧುನಿಕ ಕಾಲಕ್ಕೆ, ಮುಂದಿನ ಪೀಳಿಗೆಗೆ ಈ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಹೊಣೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಾವು ಸನ್ಮಾನಿಸಿದ್ದೇವೆ. ಮಧ್ಯಾಹ್ನ ಮೇಲೆ ಇವತ್ತು ಈ ಕಲೆ ಸಂಸ್ಕೃತಿಯನ್ನು ಜೀವಂತವಾಗಿ ಕಾಣುವಂತೆ ಭರತನಾಟ್ಯ ಕಲೆ, ಜಾನಪದ ಕಲೆ, ಹಾಗೆ ಯಕ್ಷಗಾನ ಇದೆಲ್ಲದಲ್ಲಿಯೂ ನೀವು ಭಾಗವಹಿಸ್ತಾ ಸಾಯಂಕಾಲದ ಸಮಾರೋಪ ಕಾರ್ಯಕ್ರಮದಲ್ಲಿಯೂ ಆ ಮೂಲಕ ಅಲ್ಲಿಯೂ ಇಂತಹ ಈ ರಸದ ಉತ್ತನವನ್ನು ನೀವೆಲ್ಲ ಅನುಭವಿಸುತ್ತಾ ಇವತ್ತೀಗ ಮಧ್ಯಾಹ್ನ ಈಗ ಭೋಜನದ ವೇಳೆಯಲ್ಲಿ ನಮ್ಮ ಮಠದ ಕಾರ್ಯಕರ್ತರು, ಹರಿದಾಸರು ಈ ದಾಸ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುವಲ್ಲಿ ಭಜನೆಯ ದೊಡ್ಡ ಅದು ಭಜನೆ ಗಂಗೆ ಅವತಾರವಾಗುವಂತೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ 2-3 ಪ್ರಮುಖರು ಇವರು ಅತ್ಯಂತ ದೊಡ್ಡ ಶ್ರದ್ಧೆಯಿಂದ ಕೆಲಸ ಮಾಡುವವರು. ಅವರ ದಾಸ ಸಂಕೀರ್ತನೆಯನ್ನು ನೀವು ಕೇಳಬೇಕು. ಆ ಮೂಲಕ ನಮಗೆ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಕಲೆಗಳನ್ನೆಲ್ಲ ಆಗಲೇ ಹೇಳಿದ್ದು ಅಧ್ಯಕ್ಷರು, ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಆ ನಿಟ್ಟಿನಲ್ಲಿ ಈ ಕಲೆಗಳೆಲ್ಲ ನಮ್ಮ ಧರ್ಮದ ಅವಿಭಾಜ್ಯ ಅಂಗ. ಅದನ್ನು ರಕ್ಷಿಸುವಂಥದ್ದಂದರೆ ನಾವು ಅದಕ್ಕೆ ಪ್ರಚೋದನೆ, ಪ್ರೇರಣೆಯನ್ನು ಕೊಡುವ ಮೂಲಕ ಅದು ನಮ್ಮನ್ನು ಮುಂದೆ ರಕ್ಷಿಸಲಿಕ್ಕಿದೆ. ಹಾಗಾಗಿ ಮುಂದಿನ ಪೀಳಿಗೆ ಇಂತಹ ಒಳ್ಳೆಯ ಸಂಸ್ಕಾರ ನಾವು ಹಸ್ತಾಂತರಿಸುವಂತಹ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುವಲ್ಲಿ ಗಾಯತ್ರಿ ಮಾತೆ ಮತ್ತು ನಿತ್ಯಾನಂದ ಗುರುಗಳು ಅನುಗ್ರಹಿಸಲಿ. ಹಾಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಎಂಬಂಥದ್ದು ಇಷ್ಟೊಂದು ಚುರುಕಾಗಿ ಈ ಕಾಸರಗೋಡನ್ನು ಗಮನಿಸುವ ಕಾರಣ ಇಲ್ಲಿ ಕನ್ನಡಕ್ಕೆ ಬಲ ಬರುತ್ತದೆ, ಇಲ್ಲಿ ಸಂಸ್ಕೃತಿಗೆ ಬಲ ಬರುತ್ತದೆ, ಇದರಲ್ಲಿ ನಾವೆಲ್ಲ ಸಕ್ರಿಯರಾಗಿ ದುಡಿತೇವೆ ಎಂಬಂತಹ ಆಶ್ವಾಸನೆಯನ್ನು ಈ ಸಮಯದಲ್ಲಿ ಹೇಳುತ್ತಾ ಎಲ್ಲರಿಗೂ ಒಳಿತಾಗಲಿ. ಕೃಷ್ಣ ಅರ್ಪಣಮಸ್ತು. ನಮ್ಮನ್ನೆಲ್ಲ ಹರಸಿದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಪಾದ ಕಮಲಕ್ಕೆ ವಂದಿಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಡೊಳ್ಳು ಕುಣಿತವನ್ನು ಈ ವೇದಿಕೆ ನಡೆಸಿಕೊಟ್ಟಂತಹ ರೋಹಿತ್ ಕುಮಾರ್ ಮತ್ತು ತಂಡ ಇವರು ದಯಮಾಡಿ ವೇದಿಕೆ ಬಂದು ಸ್ಮರಣಿಕೆಯನ್ನು ಹಾಗೂ ಶಾಲನ್ನು ಗುರುಗಳಿಂದ ಸ್ವೀಕರಿಸಬೇಕು ತಿಳಿ ವಿನಯಿಸಿಕೊಳ್ತಾ ಇದೆ. ಡೊಳ್ಳು ಕುಣಿತ ಎನ್ನುವಂಥದ್ದು ಪುರುಷರಿಗೆ ಮೀಸಲಾದ ಕಲೆ. ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಹಾಗೂ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರಚಲಿತವಿರುವ ಡೊಳ್ಳು ಕುಣಿತ ತನ್ನ ವಿಶಿಷ್ಟವಾದ ನೃತ್ಯ ಶೈಲಿಗಳಿಂದ ಉಳಿದುಕೊಂಡು ಬಂದಿದೆ. ಒಂದು ಜನಪದ ಹಾಗೂ ಶಾಸ್ತ್ರೀಯ ಕಲೆ. ನೃತ್ಯ ಡೊಳ್ಳು ಬಾರಿಸಿಕೊಂಡು ಕುಣಿಯುವುದರಿಂದ ಇದಕ್ಕೆ ಡೊಳ್ಳು ಕುಣಿತ ಎನ್ನುವಂಥ ಹೆಸರು ಬಂತು. ಈಗಾಗಲೇ ಈ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಹಾಗೂ ಮೆರವಣಿಗೆಯಲ್ಲಿ ನಡೆಸಿಕೊಟ್ಟಂತಹ ರೋಹಿತ್ ಕುಮಾರ್ ಮತ್ತು ತಂಡ ಬಹಳ ಚೆನ್ನಾಗಿ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬಂದಿದೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಮ್ಮೂರಿಗೆ ಹೊಸದಾಗಿ ಪ್ರವೇಶ ಮಾಡಿದಂಥ ಈ ಪ್ರದೇಶಕ್ಕೆ ಈ ಡೊಳ್ಳು ಕುಣಿತ ಆರಂಭದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ನಾನು ಸಹ ಎಲ್ಲ ದೂರ ನೋಡಿದೆ, ಆದರೆ ಇಷ್ಟು ಹತ್ತಿರದಲ್ಲಿ ಕಾಣಿದ್ದು. ಹಾಗಾಗಿ ಡೊಳ್ಳು ಕುಣಿತದ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿದ ರೋಹಿತ್ ಕುಮಾರ್ ಅವರಿಗೆ ನಾವು ಈ ಸಮಯದಲ್ಲಿ ಪ್ರತ್ಯೇಕ ಅಭಿನಂದನೆಯನ್ನು ಹೇಳ್ತಾ ಆ ತಂಡದ ಕಲಾ ಉಪಾಸಕರಿಗೆ ದೇವರ ಅನುಗ್ರಹ ಮಾಡಲಿ ಎಂದು ಪ್ರಾರ್ಥನೆ. ಅಬ್ಬಕ್ಕ ಟಿವಿಗೆ ಈಗ ದಶಮಾನೋತ್ಸವದ ಸಂಭ್ರಮ ಪ್ರಾರಂಭದ ಕಾರ್ಯಕ್ರಮವನ್ನು ಈ ಬಗ್ಗೆ ದಶಮಾನೋತ್ಸವದ ಪ್ರಾರಂಭದ ಕಾರ್ಯಕ್ರಮವನ್ನು ಗಡಿನಾಡ ಉತ್ಸವವಾಗಿ ಆರಂಭಿಸಲು ನಿರ್ಧರಿಸಲಾಗಿದ್ದು, ಜುಲೈ ತಿಂಗಳ 17ರಂದು ತಲಪಾಡಿಯ ವಿಶ್ವಾಸ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮದ ಈ ಯಶಸ್ಸಿಗೆ ಗಡಿನಾಡ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರವನ್ನು ಕೂಡ ಸಿಗುವಂತಾಗಲಿ ಎಂಬ ಆಶಯದೊಂದಿಗೆ ಈ ಮೂಲಕ ಪ್ರವರ್ತಕರು ವಿನಂತಿಸುತ್ತಾ ಇದ್ದಾರೆ. ಗಡಿನಾಡ ಕಾಸರಗೋಡು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಚಾನಲ್ ಆಗಿರುವಂಥ ಅಬ್ಬಕ್ಕ ಟಿವಿಗೆ ದಶಮಾನೋತ್ಸವದ ಸಂಭ್ರಮ. ಇವತ್ತಿನ
ಈ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನೆಯ ಈ ಸಭೆ ನಡೆದು ಮುಕ್ತಾಯದೊಳಗೆ ನಿಮ್ಮ ಗಮನಕ್ಕೆ ತರುವಂಥದ್ದು ಮಧ್ಯಾಹ್ನ ಮೇಲೆ ನಡೆಯುವಂತಹ ಭರತನಾಟ್ಯ ಕಾರ್ಯಕ್ರಮ. ಇನ್ನು ಪ್ರತಿ ತಿಂಗಳು ಅವರು ಇಲ್ಲಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಈ ಭರತನಾಟ್ಯ ಸೇವೆಯನ್ನು ಮುಂದೆ ಪ್ರತಿ ತಿಂಗಳು ಅವರು ನೆರವೇರಿಸಲಿಕ್ಕಿದ್ದಾರೆ. ಸವಿಜೀವನಂ ನೃತ್ಯ ಕಲಾಕ್ಷೇತ್ರ ಕೊಂಡೆಯವರು ಅವರು ಇಲ್ಲೇ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ನೀವು ಈ ಕಲೆಗೆ ಪ್ರೋತ್ಸಾಹ ಕೊಟ್ಟು ಇದನ್ನು ಆಸ್ವಾದಿಸಬೇಕು ಅಂತ ಹೇಳ್ತೇವೆ. ಹಾಗೆ ಅಬ್ಬಕ್ಕ ಚನ್ನನ್ ಅವರ ದಶಮಾನೋತ್ಸವದ ಬಗ್ಗೆ ಉಲ್ಲೇಖ ಮಾಡಿದರು. ಅದಕ್ಕೂ ಒಳ್ಳೆಯ ನಮ್ಮ ಮಠದ ಜೊತೆಗೆ ಒಳ್ಳೆಯ ಸಂಪರ್ಕ ಇರುವಂತಹ ಈ ಮಾಧ್ಯಮ ಸಂಸ್ಥೆ ದೃಶ್ಯ ಮಾಧ್ಯಮ. ಹಾಗಾಗಿ ಇದರ ಮುಂದಿನ ದಶಮಾನೋತ್ಸವವು ಅತ್ಯಂತ ಸಂಭ್ರಮವಾಗಿ ನಡೆಯಲಿ ಎಂಬಂತಹ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಮಾಡ್ತೇವೆ. ಡೊಳ್ಳು ಕುಣಿತ ಜೊತೆಗೆ ತಿರುವಾದಿರವನ್ನು ಕೂಡ ಈ ವೇದಿಕೆ ನಡೆಸಿಕೊಟ್ಟಂಥ ಶ್ರೀಮತಿ ಬಿಂದು ಶ್ರೀಧರ್ ಮತ್ತು ತಂಡವನ್ನು ಕೂಡ ಮತ್ತೊಮ್ಮೆ ಅವರನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ವಂದನಾರ್ಪಣೆ ಶ್ರೀಮತಿ ಮೀರಾ ಆಳ್ವ ಇವರಿಂದ. ಶೆಟ್ಟಿಗೆ ನಮಿಸುತ್ತಾ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಎಲ್ಲ ಅತಿಥಿ ಗಣ್ಯರೇ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ಶ್ರೀ ನಿತ್ಯಾನಂದ ಮಹಾಪೀಠಂ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕೊಂಡೆಯವರು ಇದರ ಸಹಯೋಗದಲ್ಲಿ ಸುಂದರವಾಗಿ ಸಂಪನ್ನಗೊಳ್ಳುತ್ತಿರುವಂತಹ ಕಾರ್ಯಕ್ರಮ ಗಡಿನಾಡ ಸಾಂಸ್ಕೃತಿಕ ಉತ್ಸವದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಗಳಿಗೆ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಸಿ ಸೋಮಶೇಖರ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ, ಶ್ರೀ ಮೋನಪ್ಪ ಭಂಡಾರಿ, ಶ್ರೀಯುತ ಗೋ ನಾ ಸ್ವಾಮಿ, ಶ್ರೀಯುತ ಶ್ರೀ ಶ್ರೀನಿವಾಸರಾವ್ PB, ಶ್ರೀ AR ಸುಬ್ಬಯ್ಯಕಟ್ಟೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರಾದ ಶ್ರೀ ಮೀನಾರು ವಿಶ್ವನಾಥ ಆಳ್ವ, ಅದೇ ರೀತಿ ಶ್ರೀ ರಾಧಾಕೃಷ್ಣ ಕೆ ಉಳಿಯತಡ್ಕ ಕವಿ, ಹಿರಿಯ ಪತ್ರಕರ್ತರು, ಇವರಿಗೂ ಎಲ್ಲ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ, ದೃಶ್ಯ ಮಾಧ್ಯಮದ ಮಿತ್ರರಿಗೂ, ಅದೇ ರೀತಿ ಛಾಯಾಗ್ರಾಹಕರಿಗೂ, ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು.